ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನು ಹೇಳ್ತಿದ್ರು, ಲೌಕಿಕದಲ್ಲೂ ಕೂಡ ಯಾವುದಾದ್ರೊಂದು ವ್ಯಕ್ತಿ, ಮನುಷ್ಯ ಅಥವಾ ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ತನ್ನ ಜೀವನದಲ್ಲಿ ಬದಲಾವಣೆಗಳು ಆದಾಗ ಆ ಬದಲಾವಣೆಗೆ ತಕ್ಕಾಗಿ ತನ್ನ ಸ್ಮೃತಿಯನ್ನ, ಸ್ವರೂಪವನ್ನ ಚೇಂಜ್ ಮಾಡ್ಕೊಳ್ತಾರೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಜನ್ಮತಃ ಬಡತನದಲ್ಲಿದ್ದರೆ, ಸಾಲಗಾರನಾಗಿದ್ದರೆ, ಜೀವಿತಾವಧಿಯಲ್ಲಿ ಸಂಪಾದನೆ ಮಾಡಲಿಕ್ಕೆ ಆರಂಭ ಆದ ಮೇಲೆ ಏನಾಗ್ತದೆ? ಆರಂಭದಲ್ಲಿ ನಾನು ಬಡವ, ನನ್ನ ಹಳ್ಳಿಯಲ್ಲಿ ಇರ್ತೇನೆ, ನನ್ನ ಅನ್ಎಜುಕೇಟೆಡ್ ಹೇಳುವಂಥ ಭಾವನೆಯಲ್ಲಿರ್ತಾನೆ. ಸ್ವಲ್ಪ ಹಣ ಸಂಪಾದನೆ ಮಾಡ್ತಾ ಹೋದಾಗ, ಸಾಲ ತೀರ್ತಾ ಹೋದಾಗ ಅವನ ನಡೆ, ನುಡಿ, ವ್ಯವಹಾರ, ಮಾತುಕತೆ ಎಲ್ಲನೂ ಕೂಡ ಚೇಂಜ್ ಆಗ್ತದೆ. ಯಾವಾಗ ಅವನಿಗೆ ಶಾರೀರಿಕವಾದಂತಹ ಶ್ರೀಮಂತಿಕೆ ಬರುತ್ತೋ, ಮೊದಲು ಶರೀರವನ್ನು ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ತಾರೆ, ಶರೀರದ ಶೃಂಗಾರ, ಸ್ವಂತ ಮನೆ, ಆಮೇಲೆ ಬಂಗಾರ, ಒಡವೆಗಳು, ವೆಹಿಕಲ್ಲು, ಒಳ್ಳೊಳ್ಳೆ ಹೋಟೆಲ್ ಹೋಗ್ಬಿಟ್ಟು ಊಟ ಮಾಡುವಂಥದ್ದು, ಅಥವಾ ಅವ್ರು ಯಾವ ಪೋಸ್ಟಲ್ಲಿ ಇರ್ತಾರೋ ಆ ಒಂದು ಅಭಿಮಾನ, ಸ್ಮೃತಿ, ಅಟೆನ್ಷನ್ ಹೇಳುವಂಥದ್ದು ಆ ವ್ಯಕ್ತಿಯಲ್ಲಿ ಇರ್ತದೆ. ಅದು ಶಾರೀರಿಕವಾಗಿ ನಮಗೆ ಅವನ ವ್ಯವಹಾರ ಹೇಳುವಂಥದ್ದು ಸ್ಪಷ್ಟವಾಗಿ ಏನಾಗತ್ತೆ ಗೊತ್ತಾಗುತ್ತೆ. ಶ್ರೀಮಂತಿಕೆ ಹೇಳುವಂಥದ್ದನ್ನು ಒಂದು ಸಂಪಾದನೆ ಮಾಡಿಬಿಟ್ಟು ಶ್ರೀಮಂತಿಕೆ ಮಾಡಿಕೊಳ್ಳುವಂಥದ್ದು, ಇನ್ನೊಂದು ಬ್ಯಾಂಕ್ ಲೋನ್ ತಗೊಂಡು ಶ್ರೀಮಂತಿಕೆ ಮಾಡಿಕೊಳ್ಳುವಂಥದ್ದು. ಬ್ಯಾಂಕ್ ಲೋನ್ ತಗೊಂಡು ಮಾಡಿಕೊಂಡು ಅದಕ್ಕೆ ಶ್ರೀಮಂತಿಕೆ ಸಂಪಾದನೆ ಅಂತ ಹೇಳೋದಿಲ್ಲ, ಅದು ಸಾಲ ಅಂತಾನೆ ಹೇಳಲಾಗ್ತದೆ. ಆದರೆ ಯಾರು ಬೆವರು ಸುರಿಸಿಬಿಟ್ಟು ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿ ಶ್ರೀಮಂತರಾಗಿರ್ತಾರೋ ಅವರ ಜೀವನದಲ್ಲಿ, ಸಂಕಲ್ಪದಲ್ಲಿ, ಹಾವಭಾವದಲ್ಲಿ, ನಡೆನುಡಿಯಲ್ಲಿ ಅದು ಸ್ಪಷ್ಟವಾಗಿ ಏನಾಗತ್ತೆ ಕಂಡು ಬರುತ್ತೆ. ಕೆಲವೊಬ್ಬರು ಮಾತ್ರ ಆ ನಿರಂಕಾರಿತನದಲ್ಲಿ ಇರ್ತಾರೆ. ಅದು ಹೆಚ್ಚಿನ ಜನ ಸಮಯಕ್ಕೆ ತಕ್ಕಾಗಿ ತಮ್ಮ ಮನಸ್ಸಿನ ಭಾವನೆಗಳನ್ನ, ಜೀವನವನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಇದನ್ನು ನಾವು ಪ್ರಾಪಂಚಿಕವಾಗಿ ನಮ್ಮ ಸುತ್ತಮುತ್ತಲೂ ಕೂಡ ಇಂತಹ ಒಂದು ಘಟನಾವಳಿಗಳನ್ನ, ವ್ಯಕ್ತಿಯಲ್ಲಿ ಆಗುವಂಥ ಬದಲಾವಣೆಗಳನ್ನ ನಾವು ನೋಡ್ತೀವಿ. ಸರಿ, ಅದೇ ಒಂದು ಕಾನೂನು ಆತ್ಮಿಕವಾಗೂ ಕೂಡ ಅಪ್ಲಿಕೇಶನ್ ಆಗತ್ತೆ. ಆತ್ಮಿಕವಾಗಿ ಯಾರಿಗಲ್ಲಿ ಭಾಗ್ಯ ಬಂದಿದೆ, ಪ್ರಾಪ್ತಿಗಳಾಗಿದ್ದಾವೆ, ಯಾರು ತಮ್ಮ ಆಧ್ಯಾತ್ಮಿಕ ಸಂಪಾದನೆಯಿಂದ ಸಾಲವನ್ನು ತೀರಿಸಿಕೊಂಡಿದ್ದಾರೆ, ಅಂದ್ರೆ ಎಲ್ಲಾ ಸಾಲ ತೀರ್ದಿದ್ರು ಕೂಡ ಇನ್ನೂ ಇದೆ, 63 ಜನ್ಮದ ಪೂರ್ತಿ ಸಾಲ ನಮ್ಮಲ್ಲಿ ತೀರಿಲ್ಲ. ಆದರೆ ಅಟ್ಲೀಸ್ಟ್ EMI ಮಂತ್ಲಿ ಏನು ಬರಬೇಕು ಅದಾದ್ರೂ ಕ್ಲಿಯರ್ ಆಗ್ತಾ ಇದೆ, ಅಥವಾ ಇಂಟ್ರೆಸ್ಟ್ ಬರುತ್ತಲ್ವ ಅದನ್ನಾದ್ರೂ ಕ್ಲಿಯರ್ ಆಗ್ತಾ ಇದೆ. ಆ ಮೂಲಕ ನಮ್ಮ ಜೀವನದ ಗುಣಮಟ್ಟವನ್ನ ಇಂಪ್ರೂವ್ಮೆಂಟ್ಸ್ ಮಾಡಿಕೊಳ್ಳುವಂಥದ್ದು ಆತ್ಮಿಕವಾಗಿ. ಮತ್ತು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮಲ್ಲಿರುವಂತಹ ಒಂದು ಆಧ್ಯಾತ್ಮಿಕ ಸಂಪಾದನೆಯಿಂದ ಬೇರೆಯವರಿಗೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿಯನ್ನ ದಾನ ಮಾಡುವಂಥದ್ದು, ಸಹಾಯ ಮಾಡುವಂಥದ್ದು, ಸಂಯೋಗ ಮಾಡುವಂಥದ್ದು ಇದು ನಡೀತಾ ಇರ್ತದೆ. ಆದರೆ ಆ ಆಧ್ಯಾತ್ಮಿಕ ಸಂಪಾದನೆ ಹೇಳೋದು ನಮ್ಮ ಜೀವನದಲ್ಲಿ ನಮಗೆ ಮತ್ತು ಬೇರೆಯವರಿಗೆ ಹೇಗೆ ಕಾಣುತ್ತೆ, ಅದರ ಗುಣಲಕ್ಷಣಗಳೇನು? ಶಾರೀರಿಕವಾಗಿ ಶ್ರೀಮಂತರಾದಾಗ ಬಟ್ಟೆ ಚೇಂಜ್ ಆಗ್ತದೆ, ಆಹಾರ ಚೇಂಜ್ ಆಗತ್ತೆ, ಮನೆ ಚೇಂಜ್ ಆಗತ್ತೆ, ಮೊಬೈಲ್ ಚೇಂಜ್ ಆಗ್ತದೆ ಅಲ್ವಾ? ಮಕ್ಕಳಿಗೆ ಒಳ್ಳೆ ಎಜುಕೇಶನ್ಗೆ ಹಾಕ್ತಾರೆ, ಅದೆಲ್ಲದಲ್ಲೂ ಕೂಡ ಏನಾಗುತ್ತೆ ಗೊತ್ತಾಗದೆ, ಇವತ್ತು ಧನ ಜಾಸ್ತಿ ಇದೆ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇರೋರು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಫೀಸ್ ಕೊಡ್ಲಿಕ್ಕೆ ಇವತ್ತು ಹಣ ಇದೆ ಅಂತ. ಆಪರೇಷನ್ ಆದ್ರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಆಪರೇಷನ್ ಮಾಡಿಕೊಡಿಸ್ತಾರೆ ಅಲ್ವಾ? ಇದು ನಮ್ಗೆ ಸ್ಥೂಲವಾಗಿ ಶ್ರೀಮಂತಿಕೆ ಹೇಳುದು ಕಂಡು ಬರುತ್ತೆ. ಆಧ್ಯಾತ್ಮಿಕ ಶ್ರೀಮಂತಿಕೆ ಹೆಂಗ್ ಕಂಡು ಬರುತ್ತೆ? ಹೆಂಗ್ ಕಂಡು ಬರುತ್ತೆ? ನಿಮಗೂ ಗೊತ್ತಾಗ್ಬೇಕು, ಬೇರೆಯವ್ರಿಗೂ ಗೊತ್ತಾಗ್ಬೇಕು. ಹೆಂಗ್ ಗೊತ್ತಾಗತ್ತೆ? ಸ್ವಯಂನ ಖುಷಿ ಖುಷಿ ಇರುತ್ತೆ. ಆಮೇಲೆ
ಮತ್ತೆ ಬೇರೆಯವರಿಂದ ಆಶೀರ್ವಾದ ಸಿಗುತ್ತೆ, ಅದರಿಂದನೂ ಖುಷಿ ಬರುತ್ತೆ. ಹ್ಮ್ ಅದನ್ ಬಾಬಾ ಒಂದೊಂದನ್ನೇ ಹೇಳ್ತಾ ಇದ್ದಾರೆ. ತುಂಬಾ ಬಡವರಾಗಿರೋರು ಹಳ್ಳಿ ಕಡೆಗೆಲ್ಲ ಮೊದ್ಲಿನ ಕಾಲದಲ್ಲಿ, ಈಗಿನ ಕಾಲ ಗೊತ್ತಿಲ್ಲ, ವಾರಕ್ಕೊಂದ್ಸಲ ಸ್ನಾನ ಮಾಡ್ತಿದ್ರು ಅಲ್ವಾ? ವಾರಕ್ಕೊಂದ್ಸಲ ಬಟ್ಟೆ ಚೇಂಜ್ ಮಾಡ್ತಿದ್ರು. ಶ್ರೀಮಂತರಾಗ್ತಾ ಹೋದಾಗ ಏನಾಗ್ತದೆ? ದಿನಕ್ಕೊಂದ್ಸಲ, ದಿನಕ್ಕೆ 3 ಸಲ ಬಟ್ಟೆ ಚೇಂಜ್ ಆಗ್ತದೆ, 2 ಸಲ 3 ಸಲ ಸ್ನಾನ ಮಾಡ್ತಾರೆ ಅಲ್ವಾ? ಮನೆಯನ್ನ ಹೌದು. ಕ್ಲೀನ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನ ಬಟ್ಟೆಗಳು ಕ್ಲೀನ್ ಆಗಿರ್ತವೆ, ಐರನ್ ಹಾಕೊಂಡಿರುವಂತ ಬಟ್ಟೆಗಳು ಇರ್ತವೆ, ಹ್ಮ್, ಬೆಲೆ ಬಾಳುವಂತ ಬಟ್ಟೆಗಳು ಇರ್ತವೆ. ಅದೆಲ್ಲ ನಮ್ಗೆ ಕಂಡು ಬರುತ್ತೆ. ಹಾಗೆ ಆಧ್ಯಾತ್ಮಿಕತೆಯಲ್ಲಿ ಮೊದಲ ಬದಲಾವಣೆ ಹೀಗೆ ಶಾರೀರಿಕವಾಗಿ ಬಟ್ಟೆಯಲ್ಲಿ, ಚಪ್ಪಲಿಯಲ್ಲಿ, ಮೊಬೈಲಲ್ಲಿ, ಆಹಾರದಲ್ಲಿ ಹೀಗೆ ಬದಲಾವಣೆಗಳು ಕಂಡು ಬರ್ತಾವು. ಹಾಗೆ ಬಾಬಾ ಆ ಬದಲಾವಣೆಯನ್ನ ಶರೀರಕ್ಕೆ ಒಂದು ಕಂಪ್ಯಾರಿಸನ್, ಹೋಲಿಕೆ ಮಾಡಿಬಿಟ್ಟು ತಿಳಿಸ್ತಾ ಇದ್ದ. ಹೇಗೆ? ಮೊದಲನೇದಾಗಿ, हरे के मस्तक में पहले तो चमकता हुआ सितारा भाग्य का चमक रहा है. ಮೊದಲೇದಂತೆ ಭಾಗ್ಯ ಮೊದಲು ಅನುಭವ ಆಗೋದೆಲ್ಲಿ? ಎಲ್ಲಿ? ಆತ್ಮನಲ್ಲಿ. ಆತ್ಮ ಪರಮಾತ್ಮನ ಮಿಲನ ತಾನೇ ಅಲ್ಲಿ ಆಗೋದು. ಹೌದು. ಸಂಗಮ ಯಾರ್ದು? ಆತ್ಮ ಮತ್ತು ಪರಮಾತ್ಮ. ಪರಮ ಅವಾಗ ಮೊದಲ ಎಫೆಕ್ಟ್ ಆಗೋದು ಯಾರ ಮೇಲೆ? ಆತ್ಮದ ಮೇಲೆ. ಯಾವ ರೀತಿ? ಯಾವ ರೀತಿ? ಯಾವಾಗ ಆತ್ಮ ಪರಮಾತ್ಮ ಜೊತೆಗೆ ಯಥಾರ್ಥ ರಾಜಯೋಗವನ್ನ ಮಾಡುತ್ತೋ, ಆ ಆತ್ಮದ ಮೇಲಿರುವಂತ 63 ಜನ್ಮದ ವಿಕರ್ಮ ಏನಾಗ್ತದೆ? ಕ್ಲೀನ್ ಆಗ್ತಾ ಇರ್ತದೆ. ಏನಾಗತ್ತೆ? ಕ್ಲೀನ್ ಆಗತ್ತೆ. ಆವಾಗ ಆ ವಸ್ತು ಏನಾಗತ್ತೆ? ಆ ಸಾಧನ ಹೊಳಿಲಿಕ್ಕೆ ಆರಂಭ ಆಗತ್ತೆ. ಹೊಳೆತೋಳೆ ಅಲ್ವಾ? ಹೊಳೆಯುತ್ತೆ. ನಿಮ್ದೊಂದು ಶರೀರ ಬೆಳಿಗ್ಗೆ ಕ್ಲೀನ್ ಮಾಡ್ಕೊಂಡು ಹೋಗಿರ್ತೀರಾ ಅಲ್ವಾ? ಸಾಯಂಕಾಲ ಮನೆಗೆ ಬರೋದ್ರೊಳಗಡೆ ಶರೀರ ನೋಡಿ ಹೆಂಗಿರ್ತದೆ? ಹೆಂಗಿರ್ತದೆ? ಮಲೀನ ಆಗಿರ್ತದೆ. ನೀರ್ ಹಾಕ್ಬಿಟ್ಟು ತೊಳಿರಿ, ಏನಾಗ್ತದೆ? ಸ್ವಚ್ಛ. ಸ್ವಲ್ಪ ಕ್ಲೀನ್ ಆಗ್ತದೆ. ಸೋಪ್ ಹಾಕ್ಬಿಟ್ಟು ತೊಳೆದ್ರೆ ಏನಾಗ್ತದೆ? ಇನ್ ಸ್ವಲ್ಪ ಇನ್ನೂ ಸ್ವಚ್ಛ ಸ್ವಲ್ಪ ಆಗುತ್ತೆ. ಕ್ಲೀನ್ ಆಗ್ತದೆ. ಹೇರ್ ಡೈ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣ್ತದೆ. ಫೇರ್ ಅಂಡ್ ಲವ್ಲಿ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣ್ತದೆ. ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಅಲ್ವಾ? ಕುತ್ತಿಗೆಗೆ ವಜ್ರದ ನೆಕ್ಲೆಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ರೇಷ್ಮೆ ಬಟ್ಟೆನ ತರಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹೀಗೆ ಒಂದು ಸ್ವಚ್ಛತೆ, ಇನ್ನೊಂದು ಅದರ ಮೇಲೆ ಬೇರೆ ಬೇರೆ ವಸ್ತುಗಳನ್ನು ನೀವು ಸೇರಿಸಿದಾಗ ಅದರ ಸೌಂದರ್ಯ ವೃದ್ಧಿ ಆಗತ್ತೆ. ಆ ಮೂಲಕ ಶರೀರ ಹೇಳುವಂತ ಸಾಧನ ಏನಾಗ್ತದೆ? ಸುಂದರವಾಗತ್ತೆ. ಆ ಸಾಧನದ ಮೂಲಕ ನಿಮ್ಮ ಶ್ರೀಮಂತಿಕೆ ಹೇಳುದು ಪ್ರಪಂಚದ ಜನರಿಗೆ ಗೊತ್ತಾಗತ್ತೆ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಮೊದಲನೇದಾಗಿ ಮಸ್ತಕದಲ್ಲಿ ಆ ಆತ್ಮ ಹೇಳುವಂತ ನಕ್ಷತ್ರ ಏನಾಗ್ತದೆ? ಭಾಗ್ಯದ ಕಾರಣದಿಂದ ಏನಾಗ್ತಾ ಇರ್ತದೆ? ಹೊಳಿತಾ ಇರುತ್ತೆ. ಹೊಳಿತಾ ಇರ್ತದೆ. ಅದು ಯಾರಿಗೆ ಗೊತ್ತಾಗ್ತದೆ? ಯಾರಿಗೆ ಗೊತ್ತಾಗ್ತದೆ? ಸ್ವಯಂಗೆ, ಫಸ್ಟ್ ಸ್ವಯಂಗೆ ಗೊತ್ತಾಗುತ್ತೆ. ಹಾ, ಉದಾಹರಣೆಗೆ ನಿಮ್ಮ ಮತ್ತೊಂದು ಬಟ್ಟೆ ಇದೆ, ಗಲೀಜಾಗ್ಬಿಟ್ಟಿದೆ, ಮಳೆಯಲ್ಲಿ ನೆಂದು ಬಿಟ್ಟಿದ್ದೀರಾ, ರೋಡಲ್ಲಿರುವಂತ ನೀರು ವೆಹಿಕಲ್ ಕಾರಣದಿಂದ ಬಟ್ಟೆ ಮೇಲೆ ಬಿದ್ದ್ಬಿಟ್ಟಿದೆ, ಬಿಳಿ ಬಟ್ಟೆ. ಅದೇ ಬಟ್ಟೆ ಧರಿಸ್ಕೊಂಡಾಗ ನಿಮ್ಗೆ ಏನ್ ಅನುಭವ ಆಗ್ತದೆ? ಕಷ್ಟ. ಹಾ, ಅದರಲ್ಲಿರುವಂತ ನೀರು, ಮಣ್ಣು, ದುರ್ವಾಸನೆ ಅಲ್ವಾ? ಆ ಒಂದು ಬಟ್ಟೆಯ ಭಾರ ಅನುಭವ ಆಗತ್ತೋ ಇಲ್ವೋ? ಹೌದು. ಯಾರಿಗೆ? ಆತ್ಮನಿ ಶರೀರ. ಕಾರಣ ನೀರಿನ ಮಣ್ಣು. ಆ ಸಾಧನದ ಮೇಲೆ ಆ ಎಲ್ಲ ಸಾಧನಗಳು, ನೀರು, ಮಣ್ಣು, ಧೂಳು, ಕಸ, ದುರ್ವಾಸನೆ, ಅದು ಅದರ ಹಿಡ್ಕೊಂಡಿರುವಂತ ಕಾರಣದಿಂದ ಅದರ ಎಫೆಕ್ಟ್ ಶರೀರದ ಮೂಲಕ, ಚರ್ಮದ ಮೂಲಕ, ಮನಬುದ್ಧಿಯ ಮೂಲಕ ಯಾರ ಮೇಲೆ ಆಗ್ತದೆ? ಆತ್ಮನಿಗೆ. ಆತ್ಮದ ಮೇಲೆ ಆಗ್ತದೆ. ಸರಿ, ಆ ಬಟ್ಟೆಯನ್ನು ನೀವು ತೆಗೆದ್ರಿ, ತೆಗೆದ್ಬಿಟ್ಟು ಕ್ಲೀನ್ ಮಾಡಿದ್ರಿ, ಓಕೆನಾ? ಬ್ರಷ್ ಆಗ್ಬಿಟ್ಟು ಉಜ್ಜಿದ್ರಿ, ಒಳ್ಳೆ ಬಿಸಿಲಲ್ಲಿ ಏನ್ ಮಾಡಿದ್ರಿ? ಒಣಗಿಸಿದ್ರಿ, ಐರನ್ ಹಾಕಿದ್ರಿ, ಆಮೇಲೆ ಧರಿಸಿ. ಮೊದಲು ಆ ಒಂದು ಬಟ್ಟೆಯಲ್ಲಿರುವಂತ ಸ್ವಚ್ಛತೆಯ, ಪವಿತ್ರತೆಯ, ಶುದ್ಧತೆಯ, ವಿಶೇಷತೆಯ ಅನುಭವ ಯಾರಿಗಾಗ್ತದೆ? ಆತ್ಮನಿಗೆ. ಆತ್ಮ. ಡಿಫ್ರೆನ್ಸ್ ಗೊತ್ತಾಗತ್ತೋ ಗೊತ್ತಾಗಲ್ವಾ?
ಗೊತ್ತಾಗುತ್ತೆ. ಶರೀರ ಮಲಿನ ಇದ್ದಾಗ ಎಷ್ಟು ಕಷ್ಟ ಆಗ್ತದೆ, ಸ್ವಚ್ಛ ಆದಾಗ ಎಷ್ಟು ಕಷ್ಟ ಆಗತ್ತಲ್ವಾ. ಆಂತರಿಕ ಇಲ್ಲಿ, ಹೊರಗಡೆಗೆ ಇಲ್ಲಿ. ಒಳಗಡೆಗೆ ಮಲಮೂತ್ರ ಇದ್ದಾಗ ಎಷ್ಟು ಭಾರ ಅಂತ ಅನ್ಸತ್ತಲ್ವಾ. ತಲೆನೋವಿಗಿದ್ದಾಗ ಎಷ್ಟು ಕಷ್ಟ ಅಂತ ಅನ್ಸತ್ತೆ, ಜ್ವರ ಬಂದಾಗ ಎಷ್ಟು ಕಷ್ಟ ಅನ್ಸತ್ತೆ. ಆ ಕಾಯಿಲೆ ಹೊರಗಡೆ ಹೋದಾಗ, ಆ ವೇಸ್ಟ್ ಹೊರಗಡೆ ಹೋದಾಗ ಹಗುರ ಆಗತ್ತೋ ಆಗಲ್ವೋ. ಹಾಗೆ ಇಲ್ಲೂನು ಕೂಡ ಬಾಬಾ ಏನ್ ಹೇಳ್ತಾರೆ, ಎಷ್ಟು ನಿಮ್ಮಲ್ಲಿ ಭಾಗ್ಯ ಹೆಚ್ಚಿಗೆ ಆಗ್ತಾ ಹೋಗುತ್ತೋ, ಭಗವಂತನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಹೋಗ್ತದೋ, ಫಸ್ಟ್ ಎಫೆಕ್ಟ್ ಆಗೋದು ಯಾರ ಮೇಲೆ? ಆತ್ಮದ ಮೇಲೆ. ಅದು ಎಷ್ಟು ಹೊಳೆಯುತ್ತೋ ಅಷ್ಟು ಆತ್ಮನಿಗೆ ಹಗುರತೆಯ, ಪ್ರಕಾಶತೆಯ ಅನುಭವ ಆಗ್ತಾ ಇರ್ತದೆ. ಚಮಕ್ರಹಾಯ ಎಂದ ಮಾತಕಲ್ಲಿ ಆತ್ಮ ಏನಾಗತ್ತೆ ಕಾಣೋದಿಲ್ಲ ನಿಮಗೆ ಅಲ್ವಾ. ಹಾಗೆ ಒಳ್ಳೆ ಬಟ್ಟೆ ಹಾಕೊಂಡಾಗ ಜನರಿಗೂ ಕೂಡ ಏನಾಗ್ತದೆ, ಆ ಬಟ್ಟೆ ಕ್ಲೀನಿಂಗ್ನೆಸ್ ಹೇಳುವಂಥದ್ದು ಸ್ಪಷ್ಟವಾಗಿ ಜನರಿಗೆ ಕಾಣುತ್ತೆ. ಮೊದಲನೇದಾಗಿ ಆತ್ಮ ಹೊಳೆಯುತ್ತೆ. ಮುಂದೆ ಏನಾಗತ್ತೆ? ಇದು ಆತ್ಮದ ಮೇಲೆ ಆಗುವಂತ ಪರಿಣಾಮ. ಮುಂದೆ ಆ ಶಕ್ತಿ ಮನಬುದ್ಧಿಯ ಮೂಲಕ ಶರೀರವನ್ನು ಕೂಡ ಪರಿವರ್ತನೆ ಮಾಡತ್ತಲ್ವಾ. ಮಾಡತ್ತೋ ಮಾಡಲ್ವೋ? ಪರಮಾತ್ಮನ ಶಕ್ತಿ ಪ್ರವಾಹ ಆಗ್ತಾ ಹೋದಾಗ ಅದರ ಎಫೆಕ್ಟ್ ಶರೀರದ ಮೇಲೂ ಕೂಡ ಬೀಳತ್ತೆ. ಮುಂದೆ ಏನಾಗತ್ತಂದ್ರೆ, ಮುಖಮೇ ಮಧುರವಾಣಿ ಕಿ ರೇಖಾ ಚಮಕ್ರೈ. ಮುಖದಲ್ಲಿ ಏನಿರ್ತದಂತೆ, ಮಾತಿನಲ್ಲಿ ಮಧುರತೆ. ಮೊದಲೇಗಿರ್ತಿತ್ತು? ಸಿಟ್ಟು, ಕ್ರೋಧ, ಚಿಡ್ಚಿಡಾಪನ್, ಕಾಲೆಳೋದು, ಅವ್ರ ಸುದ್ದಿ, ಇವ್ರ ಸುದ್ದಿ, ಊರಿನ ಸುದ್ದಿ, ದುಃಖದ ಸುದ್ದಿ. ಇದೇನಾಗ್ತಿತ್ತು? ಚರ್ಚೆ ಮಾಡ್ತಿದ್ವಿ, ನೋಡ್ತಾ ಇದ್ವಿ, ನಮ್ಮಲ್ಲಿ ಆ ಸುದ್ದಿಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ. ಇವಾಗ ಏನಾಗತ್ತೆ, ಮಾತು ಮಧುರವಾಗಿರ್ತದೆ. ಯಾವ ಮಾತು? ಯಾವ ಮಾತು? ಯಾವ ಮಾತು? ಹಂಗಿದ್ರೆ ಎಷ್ಟು ಮಾತುಗಳಿದ್ದಾವೆ? ಎಷ್ಟು ಮಾತುಗಳಿದ್ದಾವೆ? ಎಷ್ಟು ವೆರೈಟಿ ಮಾತುಗಳಿದ್ದಾವೆ? ನಾವ್ ಹೇಳ್ತಾರೆ, ಒಂದು ಮುಖದ ಮಾತು. ಒಂದ್ಯಾವುದು? ಮುಖದ ಮಾತು. ಯಾವ ಮುಖ? ಆತ್ಮದ ಮುಖ. ಶರೀರದ ಮುಖ. ಒಂದ್ಯಾವುದು? ಶರೀರದ ಮುಖ. ಎರಡನೇದು ಮನಸ್ಸಿನ ಮುಖ. ಎರಡನೇದು ಯಾವುದು? ಮನಸ್ಸಿನ. ಆ ಮನಸ್ಸಿನ ಮೂಲಕ ಆತ್ಮ ಏನ್ ಮಾಡ್ತದೆ? ಆತ್ಮನ ಜೊತೆನೂ ಮಾತಾಡ್ತದೆ, ಪರಮಾತ್ಮನ ಜೊತೆನೂ ಮಾತಾಡುತ್ತೆ. ಇನ್ನು ಕೆಲವೊಂದ್ಸಲ ಮನಸ್ಸಿನಲ್ಲೇ ಕೆಲವರಿಗೆ ಒಳ್ಳೆಯದನ್ನ ಬಯಸ್ತಾ ಇರ್ತದೆ, ಮನಸ್ಸಿನಲ್ಲೇ ಕೆಲವರಿಗೆ ಕೆಟ್ಟದನ್ನ ಬಯಸ್ತಾ ಇರ್ತದೆ ಅಲ್ವಾ. ಅದನ್ನ ಆತ್ಮದ ಮುಖ ಅಂತ ಹೇಳ್ಬೋದು. ಒಂದು ಆತ್ಮದ ಮುಖ, ಇನ್ನೊಂದು ಶರೀರದ ಮುಖ. ಮೂರನೇದು ತುಂಬಾ ಇಂಪಾರ್ಟೆಂಟ್, ಮೂರನೇದು ಯಾವುದು? ಬರವಣಿಗೆಯ ಮುಖ. ನೀವು ಬರೆಯೋದರ ಮೂಲಕ ಏನ್ ಮಾಡ್ತೀರಿ? ಬೇರೆಯವರಿಗೆ ಮೆಸೇಜ್ ಅನ್ನ ಕಳಿಸ್ತೀವಲ್ಲ, ಮೊದಲು ಪತ್ರದಿಂದ ಕಳಿಸ್ತಿದ್ವಿ ತಾನೆ, ಪುಸ್ತಕ ಬರೆಯೋದ್ರ ಮೂಲಕ ಕಳಿಸ್ತೀವಿ ತಾನೆ. ನಿಮ್ಗೆ ಗೊತ್ತಿರುವಂತ ಜ್ಞಾನವನ್ನ ಪರೀಕ್ಷೆಯಲ್ಲಿ ಬರೆಯೋದ್ರ ಮೂಲಕ ಟೀಚರ್ಗೆ ಏನ್ ಮಾಡ್ತೀವಿ? ತಿಳಿಸ್ತೀವಿ. ಅದನ್ನು ಕೂಡ ಒಂದು ಮುಖ ಅಲ್ವಾ, ಅದು ಒಂದು ಮಾತಲ್ವಾ, ಅದು ಒಂದು ಸಂಭಾಷಣೆ ಅಲ್ವಾ. ನೆಕ್ಸ್ಟ್ ಯಾವುದು? ಇವತ್ತು ನಾವು ತುಂಬಾ ಹೆಚ್ಚಿಗೆ ಉಪಯೋಗ ಮಾಡುವಂತ ಮುಖ ಯಾವುದು? ಮೊಬೈಲಿನ ಮುಖ ಅಲ್ವಾ. ಮೊಬೈಲ್ ಮೂಲಕ ನಾವು ಮಾತಾಡ್ತೀವಿ, ಮೊಬೈಲ್ ವಾಟ್ಸಪ್ ಮೂಲಕ ಮೆಸೇಜ್ ಕಳಿಸ್ತೀವಿ, ಫೇಸ್ಬುಕ್ ಮೂಲಕ ಕಳಿಸ್ತೀವಿ, ಯೂಟ್ಯೂಬ್ ಮೂಲಕ ಕಳಿಸ್ತೀವಿ, ಇಮೇಲ್ ಮೂಲಕ ಕಳಿಸ್ತೀವಿ. ಈ ಎಲ್ಲ ಮುಖದಲ್ಲಿ ಬಾಬಾ ಹೇಳ್ತಾರೆ ಏನ್ ಬರ್ತದಂತೆ? ಮಧುರತೆ ಬರ್ತದೆ. ಏನ್ ಬರುತ್ತೆ? ಮಧುರತೆ. ಅಂದ್ರೆ ಯಾರ ಹತ್ರ ಮಾತಾಡ್ಬೇಕಾದ್ರೂ ಓಂ ಶಾಂತಿ ಅಂತ ಮಾತಾಡೋದು, ಗೌರವದಿಂದ ಮಾತಾಡೋದು. ಮೆಸೇಜ್ ಕಳಿಸ್ಬೇಕಾದ್ರೆ ಡಿವೈನ್ ಸೋಲ್ ಅಂತ ಹೇಳ್ಬಿಟ್ಟು ಏನ್ ಮಾಡೋದು? ಕಳಿಸುವಂಥದ್ದು. ಅಕೋರೆ ಓಂ ಶಾಂತಿ, ನಮಸ್ಕಾರ ಅಂತ ಹೇಳುವಂಥದ್ದು. ಹೀಗೆ ಆ ಮಾತಿನಲ್ಲಿ ಏನು ಬರ್ತದೆ? ಮಧುರತೆ. ಜ್ಞಾನ ಹೇಳೋದಲ್ಲೂ ಮಧುರತೆ. ನಾನು ಒಬ್ಸರ್ವೇಷನ್ ಮಾಡಿದ್ದೇನೆ, ನಮ್ದು ಎಷ್ಟು ಯೋಗದ ಸ್ಥಿತಿ ಚೆನ್ನಾಗಿರ್ತದಲ್ವಾ, ಅಷ್ಟು ಮಾತಿನಲ್ಲಿ ಏನ್ ಬರ್ತಾ ಹೋಗ್ತದೆ? ಮಧುರತೆ. ಮತ್ತು ಸ್ಲೋ ಮಾತುಗಳು ಬರ್ತಾವ. ಹೇಗೆ ನೋಡಿ, ಬಾಬಾ ಆರಂಭದಲ್ಲಿ ದಾದಿ ಶರೀರದಲ್ಲಿ ಬಂದಾಗ ನಿಧಾನಕ್ಕೆ ಮಾತಾಡ್ತಾರಲ್ಲ, ಮಧುರವಾಗಿ ಮಾತಾಡ್ತಾರಲ್ಲ, ಹಾಗೆ ಯೋಗ ಪವರ್ಫುಲ್ ಇದ್ದಷ್ಟೇನಾಗ್ತದೆ? ನಿಮ್ಮ ಮಾತು ಮಧುರತೆ. ನಿಧಾನವಾಗಿರ್ತದೆ ಮತ್ತು
ಮಧುರವಾಗಿರ್ತದೆ. ಅದು ಕೇಳಲಿಕ್ಕೆ ಇಂಪು ಕೊಡತ್ತೆ. ವಿಷಯ ಏನೇ ಇರ್ಲಿ, ಆದ್ರೆ ಆ ಮಾತೆ ನಿಮ್ಗೆ ಏನು ಕೊಡ್ತದೆ? ಖುಷಿ ಕೊಡತ್ತೆ. ಹೀಗೆ ಅಮ್ಮ ಪ್ರೀತಿಯಿಂದ ಆಹಾರವನ್ನು ಮಗುಗೆ ತಿನ್ನಿಸ್ತಾರಲ್ಲ ಅಲ್ವಾ? ಪತ್ನಿನೂ ಪ್ರೀತಿಯಿಂದ ಊಟವನ್ನ ಕೊಡ್ತಾಳೆ ಪತಿಗೆ. ಯಾವಾಗ ಯಾವಾಗ? ಬೇಕಾಗಿದ್ ಕೊಡಿಸಿದಾಗ. ಸಂಬಳ ತನಕ ಹೇಳ್ಕೊಟ್ಟಾಗ, ಸೀರೆ ಕೊಟ್ಟಾಗ ಮಾತ್ರ ಪ್ರೀತಿ ಇರ್ತದೆ. ನಾನ್ ತವ್ರ ಮನೆಗೆ ಹೋಗ್ತೀನಿ ಅಂತ ಪರ್ಮಿಷನ್ ಕೊಡದಿದ್ದಾಗ ಏನಾಗ್ತದೆ? ಉಲ್ಟಾ ಹೊಡೆಯತ್ತೆ. ಮಾತಿನಲ್ಲಿ, ಕೃತಿನಲ್ಲಿ, ಅಡಿಗೆ ಮನೆಯಲ್ಲಿ ಇಲ್ಲ ಏನಾಗ್ತದೆ? ಮಾನಸಿಕ ಸ್ಥಿತಿ ಹೇಳೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರ್ತದೆ. ಅದಕ್ಕಾಗಿ ಮಾಡ್ತಾರೆ, ಮುಖದಲ್ಲಿ ಮಧುರವಾಣಿಯ ಮಾತು ಏನಾಗ್ತಾ ಹೊಳಿತಾ ಇರ್ತದೆ. ಇನ್ನೊಂದೇನು ಗೊತ್ತಾ? ನೀವು ಎಷ್ಟು ರಾಜಯೋಗವನ್ನ ಮಾಡ್ತಾ ಮಾಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ಜೀವನದಲ್ಲಿ ಅನುಭವ ಬರುತ್ತೆ. ಏನ್ ಬರ್ತದೆ? ಅನುಭವ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ನಿಶ್ಚಯ, ವಿಶ್ವಾಸ, ವಿಜಯ, ಸಫಲತೆ ಬರ್ತಾ ಹೋಗ್ತದೆ. ಹೌದಾ? ಯಾವಾಗ ಇದೆಲ್ಲ ನಿಮ್ದಾಗತ್ತೆ, ನೀವು ಯಾರತ್ತಾದ್ರೂ ಭಗವಂತನ ಬಗ್ಗೆ ಮಾತಾಡಬೇಕಾದ್ರೆ, ಈಶ್ವರ ಸೇವೆಯ ಬಗ್ಗೆ ಮಾತಾಡಬೇಕಾದ್ರೆ, ಜ್ಞಾನವನ್ನು ಹೇಳಬೇಕಾದ್ರೆ ನೀವು ಭಯ ಪಡುವ, ಹೆದರುವಂತ ಅವಶ್ಯಕತೆ ಇರೋದಿಲ್ಲ. ಯಾಕೆ ಹೇಳಿ? ಅನುಭವ ಅಲ್ವಾ? ಅವಾಗ ಮಾತೆಲ್ಲ ಬದುರತೆ ಬರ್ತದೋ ಬರಲ್ವೋ? ಬರುತ್ತೆ. ಆ ಅನುಭವ ಇಲ್ಲ, ನಿಶ್ಚಯ ಇಲ್ಲ, ವಿಶ್ವಾಸ ಇಲ್ಲ, ಏನಾಗ್ಬಿಡ್ತದೆ? ಸಂಶಯ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಮಧುರತೆ ಹೇಳೋದೇನಾಗ್ತದೆ? ಕಡಿಮೆ ಆಗ್ಬಿಡ್ತದೆ. ಯಾಕಂದ್ರೆ ನಿಮ್ಗೆ ಸಿಟ್ಟು ಬಂದ್ಬಿಡ್ತದೆ. ನಮ್ಮ ಮಾತನ್ನ ಯಾರು ಕೂಡ ಏನ್ ಮಾಡ್ತಾ ಇಲ್ಲ, ಹೇಳ್ತಾ. ಅದಕ್ಕಾಗಿ ಹೇಳ್ತಾರೆ, ಎಷ್ಟು ನಿಮ್ಮಲ್ಲಿ ಭಾಗ್ಯ ಜಾಸ್ತಿ ಆಗತ್ತೋ, ಪ್ರಾಪ್ತಿಗಳು ಜಾಸ್ತಿ ಆಗ್ತಾವೋ, ಅಷ್ಟೇನಾಗ್ತದೆ? ವಾಣಿಯಲ್ಲಿ ಮಧುರತೆ ಕಾಣುತ್ತೆ. ಆ ಮಧುರತೆ ವಾಣಿಯ ರೇಖೆ ಏನಾಗ್ತದೆ? ಅದೇನಾಗ್ತಾ ಇರ್ತದಂತೆ? ಹೊಳಿತಾ ಇರ್ತದಂತೆ ಅಲ್ವಾ? ಪ್ರೀತಿಯ ಮಾತು, ಸ್ನೇಹತನದ ಮಾತು, ಸಂಬಂಧದ ಮಾತು, ನನ್ನತನದ ಆ ಪಾಲನೆಯ ಮಾತು, ಬೇರೆಯವರಿಗೂ ನನ್ನವರು ಹೇಳುವಂತ ಒಂದು ಭಾವನೆ ಬರ್ತದೆ. ಮತ್ತೆ ಬೇರೆಯನ್ನು ಒಳ್ಳೆಯದನ್ನಾಗಿ ಮಾಡಬೇಕು ಹೇಳುವಂತ ಉದ್ದೇಶ, ಗುರಿ ಇಟ್ಕೊಂಡ್ಬಿಟ್ಟು ಅವ್ರೇನ್ ಮಾಡ್ತಾರೆ? ಮಾತಾಡಿದಾಗ ಆ ಒಂದು ಆತ್ಮೀಯತೆ ಹೇಳುವಂಥದ್ದು ಏನಾಗ್ತದೆ? ಆ ಮಾತಿನಲ್ಲಿ ಸೇರಿದ ಕಾಟಾಚಾರಕ್ಕೆ ಹೇಳ್ಬಾರ್ದು, ಆ ಭಾವನೆ ಇರೋದಿಲ್ಲ. ಈಗ ನಿಮ್ಮನ್ನು ವಿಚಾರಕ್ಕೆ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಭಾಗ್ಯ ಜಾಸ್ತಿ ಆಗ್ತಾ ಹೋದಾಗ ಮಾತಿನಲ್ಲಿ ಏನಾಗ್ತದೆ? ಮಧುರತೆ. ಸರಿ, ನಾನು ಸಾಧನೆ ಮಾಡ್ತಾ ಇದ್ದೇನೆ, ಅಮೃತ ವೇಳೆಗೆ ಹೇಳ್ತಾ ಇದ್ದೇನೆ, ಗಂಟೆಗಟ್ಟಲೆ ಯೋಗ ಮಾಡ್ತಿದ್ದೇನೆ, 108 ಗಂಟೆ ಮಾಡ್ತಿದ್ದೇನೆ, 16,108 ಮಾಡ್ತಿದ್ದೇನೆ, ತಪಸ್ಸು ಮಾಡ್ತೀನಿ, ಮೌನ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸರಿ, ಆದ್ರೆ ಕರ್ಮಕ್ಷೇತ್ರಕ್ಕೆ ಬಂದ ತಕ್ಷಣ ಮೂಗಿನ ಮೇಲೆ ಸಿಟ್ಟು ಕ್ರೂರ ಅಂತ ಹೇಳ್ತಾರೆ. ಹೇಗೆ ಕ್ರೂರ ಮೃಗದ ಹತ್ರ ಹೋಗಿದ್ರೆ ಏನಾಗ್ತದೆ? ಭಯ ಆಗತ್ತೋ ಆಗಲ್ಲ? ಭಯ ಆಗತ್ತೋ ಆಗಲ್ಲ? ಆಗತ್ತೆ. ಹಾಗೆ ಅವ್ರ ಹತ್ರ ಹೋದೇನಾಗ್ತದೆ? ಭಯ ಭಯ, ಅಯ್ಯೋ ಯಾವಾಗ ಏನ್ ಹೇಳ್ತಾನೆ ಗೊತ್ತಾಗಲ್ಲಪ್ಪ. ಅವಾಗ ಏನರ್ಥ? ನೀವು ಎಷ್ಟು ಸಮಯನೂ ಕೂಡ ಶರೀರವನ್ನು ಇಟ್ಟರೂ ಕೂಡ ಅಲ್ಲಿ ಆತ್ಮಿಕ ಸಂಪಾದನೆ ಆಗಿಲ್ಲ. ನಮ್ಮಲ್ಲಿ ಶ್ರೀಮಂತಿಕೆ ಇರ್ತದೆ ಆತ್ಮೇಲೆ, ಆದ್ರೆ ಆ ಶ್ರೀಮಂತಿಕೆ ಬ್ಯಾಂಕ್ ಲೋನ್ ಇಂದ ಆಗಿದ್ದಿದ್ರೆ ಗುರು ಅಂತ ಹೇಳ್ತೇವೋ, ಶಾಂತವಾಗಿರ್ತೇವೋ? ಯಾಕೆ? ಸಾಲ ಆಗಿರ್ತದೆ. ಇಷ್ಟು ತಿರ್ಸಿ ಇವತ್ತು ಯೋಚನೆ ಮಾಡಿರ್ತೀವಿ, ಕೆಲಸದಿಂದ ತೆಗೆದಾಕ್ಬಿಡ್ತಾರೆ, ಅಥವಾ ಸಂಬಳ ಕಡಿಮೆ ಬರ್ತದೆ, ರಜೆ ಆಗಿರ್ತದೆ, ಸಂಬಳ ಕಟ್ಟಾಗ್ಬಿಡ್ತದೆ, ಪೇಮೆಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಬಂದ್ಬಿಡ್ತದೆ? ಸಿಟ್ಟು, ಬೇಜಾರು, ದುಃಖ, ಚಿಡ್ಚಿಡಾಪನ್ನೆಲ್ಲ ಏನಾಗ್ಬಿಡ್ತದೆ? ಬಂದ್ಬಿಡ್ತದೆ. ಅವಾಗ ಯಾರ ಮೈ ಮೇಲೂ ಕೂಡ ಏನ್ ಮಾಡೋದು? ಎದುರುಗಡೆ ಬಂದವರಿಗೆ ಹಾರಿಬಿಡೋದು. ಅದರ ಪರಿಣಾಮ BP, ಶುಗರ್ ಬರ್ತದೆ, ಕಾಯಿಲೆಗಳು ಬರ್ತವೆ. ಒಂದ್ ಕಡೆಯಿಂದ ಸಂಪಾದನೆ ಇಲ್ಲ, ಇನ್ನೊಂದ್ ಕಡೆಯಿಂದ ಖರ್ಚುಗಳು ಹೆಚ್ಚಿಗೆ ಆಗ್ತಾ ಹೋಗ್ತವೆ. ಅವಾಗ ಏನಾಗತ್ತೆ? ಮಾತಿನಲ್ಲಿ ಮಧುರತೆ ಬರುತ್ತೋ ಬರಲ್ವೋ? ಬರೋದಿಲ್ಲ ಅಲ್ವಾ? ಅದಕ್ಕೆ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ನಾನು ಒಳ್ಳೆ ಯೋಗಿ, ಇಷ್ಟು ವರ್ಷ ಬಾಬನ ಮನೇಲಿ ಇದ್ದೇನೆ, ಇಷ್ಟು ವರ್ಷ ಬಾಬನ ಮಿಲನ ಮಾಡಿದ್ದೇನೆ, ಇಷ್ಟು ಜನರಿಗೆ ಜ್ಞಾನ ಹೇಳಿದ್ದೇನೆ ಹೇಳುವಂಥದ್ದು ನೀವು ಹೇಳ್ಕೊಳ್ಳೋದಲ್ಲ, ಬಡಾಯಿ ಕೊಚ್ಕೊಳ್ಳೋದಲ್ಲ. ನಿಮ್ಮ ಜೀವನದಲ್ಲಿ ಬಾಬಾ ಹೇಳಿರುವಂತ ಗುಣಲಕ್ಷಣಗಳು ನಿಮಗೆ ಕಾಣ್ತಾ ಇದೆಯಾ? ಅಥವಾ ನಿಮ್ಮ ಮೂಲಕ ಕರ್ಮ ಕ್ಷೇತ್ರದಲ್ಲಿ ಅದರ ಪರಿಣಾಮ, ಪ್ರಭಾವ ಬೇರೆಯವರ ಮೇಲೆ
ಬೀಳ್ತಾ ಇದೆಯಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅದಕ್ಕೆ ಮಾತಿನಲ್ಲಿ ಏನಿರ್ತದಂತೆ, ಮಧುರತೆ. ಮಧುರತೆ ಇರ್ತದೆ. ಮುಂದೆ ಮುಂದೆ ಈಗ ನಾವು ಶ್ರೀಮಂತರಾಗಿದ್ದೀವಿ ಅಂತ ಏನ್ ಮಾಡ್ತೀವಿ ಹೇಳಿ ಫಸ್ಟಿಗೆ? ಶರೀರ ಕ್ಲೀನ್ ಮಾಡ್ಕೊಳ್ತೀವಿ, ಆಮೇಲೆ ಏನ್ ಮಾಡ್ಕೊಳ್ತೀವಿ? ಬಟ್ಟೆ ಬಟ್ಟೆ ಹಾಕೊಳ್ತೀವಿ. ಒಳ್ಳೆ ಬಟ್ಟೆ ಹಾಕೊಳ್ತೀವ, ಹಳೆ ಬಟ್ಟೆ ಹಾಕೊಳ್ತೀವ? ಒಳ್ಳೆ ಬಟ್ಟೆ, ಐರನ್ ಹಾಕೊಂಡು ಬಟ್ಟೆ ಹಾಕೋದು. ಮುಂದೆ ಒಳ್ಳೆ ಊಟ ಆ ಚಿನ್ನ ಹಾಕೊಂತೀವಿ. ಒಳ್ಳೆ ಊಟ ನೋಡಿ. ಅದನ್ನ ಮೊದಲು ತಲೆ ಬಾಚ್ಕೊಳ್ತೀವಿ. ಅದರಿಂದ ಬಿಳಿ ಕೂದಲಿದ್ರೆ ಹೆರಡೆ ಹಚ್ಕೊಳ್ತೀವಿ. ಮುಖ ಏನಾದ್ರು ಕಪ್ಪಗಿದ್ರೆ ಬೆಳ್ಳಗೆ ಮಾಡ್ಕೊಳ್ತೀವಿ. ಹೆರಡೆ ಹಚ್ಕೊಳ್ತೀವಿ. ವಜ್ರದ ನೆಕ್ಲೆಸ್ ಹಾಕೊಳ್ತೀವಿ. ಕೈಗೆ ಉಂಗುರ, ಮದರಂಗಿ, ಉಂಗುರ ಎಲ್ಲಾನು ಕೂಡ ಬರ್ತಾ ಇರ್ತದೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮುಂದೆ ಏನಾಗುತ್ತೆ ಅಂದ್ರೆ ಹೋಟೋಂ ಪರ್ ಮಧುರ ಮುಸ್ಕಾನ್ ಕಿ ರೇಖಾ ಚಮಕ್ ರಹಿ ಹೈ. ನಿಮ್ಮ ತುಟಿ ಇರ್ತದಲ್ಲ, ಆ ತುಟಿದಲ್ಲಿ ಏನಾಗ್ತದೆ, ಮಧುರವಾಗಿರುವಂತ ಒಂದು ಮುಗುಳು ನಗೆ ಹೇಳೋದು ಏನಾಗ್ತದೆ, ಹೊಳಿತಾ ಇರ್ತದ. ಈಗ ಒಳ್ಳೆ ಲಿಪ್ಸ್ಟಿಕ್ ಹಚ್ಕೊಂಡಿದ್ರೆ ಏನಾಗ್ತದೆ, ತುಟಿ ಹೊಳಿತಾ ಇರ್ತಲ್ವಾ? ಹಾಗೆ ಮುಖದಲ್ಲಿ ಏನಾಗ್ತದೆ, ಮುಸ್ಕಾನ್ ಯಾವುದು, ನಗು, ಮಧುರತೆಯ ಮುಗುಳು ನಗೆ ಹಿಡಿದು ಸದಾ ಏನಾಗ್ತಾ ಇರ್ತದಂತೆ, ಹೊಳಿತಾ ಇರ್ತದಂತೆ. ಅದಕ್ಕೆ ಪಾಪ ಹೇಳಿದ್ರು, ಮಕ್ಕಳೇ ಶರೀರದ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಡಿ, ಶರೀರ ಸ್ವಚ್ಛ ಇಟ್ಕೊಳ್ಳಿ ಸಾಕು. ಬ್ಯೂಟಿಯನ್ನು ಯಾರು ಮಾಡ್ತಾರಂತೆ? ಯಾವ್ದಕ್ಕೆ? ಆತ್ಮಕ್ಕೆ, ಆ ಆತ್ಮದ ಎಫೆಕ್ಟ್ ಯಾರ ಮೇಲೆ ಬೀಳ್ತದೆ? ಶರೀರದ ಮೇಲೆ. ಶರೀರದ ಮೇಲೆ ಬೀಳುತ್ತದೆ ಮತ್ತು ನಿಮ್ಮ ಐಶ್ವರ್ಯ ಜೀವನದ ಮೇಲೆ ಆಗ್ತದೆ, ನಿಮ್ಮ ಸುತ್ತಮುತ್ತಲಿರುವಂತಹ ಆತ್ಮಗಳ ಮೇಲೆ ಆಗ್ತದೆ. ಅದಕ್ಕೆ ಬಾಬಾ ಹೇಳಿದ್ರು ಈ ಸಣ್ಣ ಮುರಳಿಲಿ, ಮಕ್ಕಳೇ ಶರೀರವನ್ನ ಸುಂದರ ಮಾಡಬೇಡಿ, ಯಾಕಂದ್ರೆ ನಾನು ನಿಮ್ಮನ್ನು ಸುಂದರ ಮಾಡ್ತೇನೆ. ಹಾಗೆ ನಾನು ಯಾವ ಬ್ಯೂಟಿ ಪಾರ್ಲರ್ ಅಡ್ಮಿಷನ್ ತಗೊಳ್ಬೇಕು? ಆತ್ಮಿಕ ಬ್ಯೂಟಿ ಪಾರ್ಲರ್ ಅಲ್ವಾ? ನಮ್ಮ ನಾಗರತ್ನಕ್ಕರು ಮೊದಲು ಶರೀರದ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಿದ್ರು ಅಲ್ವಾ ನಾಗರತ್ನಕ್ಕ? ಹೌದಣ್ಣ. ಇವಾಗ ಏನ್ ಮಾಡ್ತಿದ್ದೀರಿ? ಇವಾಗ ಆತ್ಮಕ್ಕೆ ಪ್ರತಿದಿನ ಆತ್ಮನ ಹತ್ರ ಶಿವಬಾಬನ ಹತ್ರ ಹೋಗ್ಬಿಟ್ಟು ಇವ್ರು ಬ್ಯೂಟಿ ಪಾರ್ಲರ್ ಮಾಡ್ಕೊಳ್ತಾರೆ ಅಲ್ವಾ ಕೊರೆ? ಹೌದು. ಎಲ್ಲರಿಗಿಂತ ಮೊದ್ಲೇನೆ ಎದ್ದು 3:30 ಎದ್ದು ಅಮೃತನಿಗೆ ಎದ್ದು ಫಸ್ಟ್ ಏನ್ ಮಾಡ್ತಾರೆ, ಅವ್ರು ಬ್ಯೂಟಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ದಿನವಿಡೀ ಬೇರೆಯವ್ರಿಗೆ ಬ್ಯೂಟಿ ಪಾರ್ಲರ್ ಮಾಡುವಂತದ್ದು ಏನ್ ಮಾಡಿದ್ರೆ ಅಂಗಡಿ ಓಪನ್ ಮಾಡ್ಬಿಟ್ಟಿದಾರ ಅಲ್ವಾ? ಬಾಬಾ ಬಂದ್ಬಿಟ್ಟು ಎಲ್ಲರನ್ನು ಬ್ಯೂಟಿ ಮಾಡ್ತಾ ಆಡ್ತಾರೆ ಅಲ್ವಾ? ಅದಕ್ಕಾಗಿ ಇವಾಗ ಅವ್ರು ಲಿಪ್ಸ್ಟಿಕ್ ಹಚ್ಕೊಳ್ಳೋದಿಲ್ಲ, ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಳೋದಿಲ್ಲ ಅಲ್ವಾ ಕೊರೆ? ಸ್ವಲ್ಪ ಇದೆ. ಅದನ್ನ ಸ್ವಲ್ಪನೂ ತೆಗೀರಿ ಅಂತ ಹೇಳ್ತಿದ್ದಾರೆ. ಬಳೆ ಹಾಕೊಳ್ಳೋದನ್ನು ತೆಗೆದಿದ್ದಾರೆ. ಇವಾಗ ಇದನ್ನು ಕೂಡ ಏನ್ ಮಾಡ್ಬೇಕು, ತೆಗೆದು ಬಿಟ್ಟು ಸಂಪೂರ್ಣವಾಗಿ ಪರಮಾತ್ಮನಿಂದಲೇ ಸುಂದರವಾಗಿರ್ಬೇಕು. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ಈಗ ನಾಗರತ್ನಕ್ಕ ಸುಂದರವಾಗಿ ರೆಡಿ ಮಾಡಿರುವಂತ ಒಂದು ಯಾರೋ ಮಹಿಳೆ, ಯಾವುದು ಶರೀರದ ಬ್ಯೂಟಿ ಪಾರ್ಲರ್ ರೆಡಿ ಮಾಡಿರುವಂತ ಒಂದು ಮಹಿಳೆಯನ್ನು ಒಂದು ಪಕ್ಕಕ್ಕೆ ನಿಲ್ಲಿಸೋದು. ಸರಿನಾ? ಏನ್ ಮಾಡಿದಾರ ಅವ್ರನ್ನ? ಯಾವ ರೀತಿ? ಹೇಳಾಗಿ ಲಿಪ್ಸ್ಟಿಕ್ ಎಲ್ಲಾ ರೀತಿ ರೆಡಿ ಮಾಡಿದಾರೆ 15 ದಿನದಿಂದ. ಸರಿನಾ? ಅವ್ರ ಪಕ್ಕದಲ್ಲಿ ಶಿವಾನಿ ಬೆಹನ ನಿಲ್ಸೋದು. ಯಾರು ನಿಲ್ಸೋದು? ಅವ್ರು ಶಾರೀರಿಕವಾಗಿ ಏನು ಶೃಂಗಾರ ಮಾಡ್ಕೊಂಡಿಲ್ಲ. ಓಕೆ, ಎದ್ದು ಬಿಟ್ಟು ಶರೀರ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಸುಂದರವಾಗಿ ಕಾಣ್ತಾರೆ? ಅದೇ ಯಾಕೋ ಅವರೆಲ್ಲ ಆತ್ಮಿಕ ಶೃಂಗಾರ ಜಾಸ್ತಿ. ಯಾರಿಂದ ಮಾಡಿಸ್ಕೊಂಡಿದ್ದು? ಶಾರೀರಿಕ ಶೃಂಗಾರ ಅವ್ರು ಮಾಡ್ಕೊಂಡಿದ್ದು ಪರಮಾತ್ಮನೇ. ದೇವ್ರು ಮಾಡ್ಕೊಂಡಿದ್ದು ಯಾವ್ದು? ನಿಜವಾಗ್ಲೂ ಶೃಂಗಾರ ಆತ್ಮಿಕ ಶೃಂಗಾರನು ಶಾರೀರಿಕ ಶೃಂಗಾರನು? ಆತ್ಮಿಕ ಶೃಂಗಾರ. ಶ್ರೀಮಂತಿಕೆ ಯಾವ್ದೆಲ್ಲ ಬರಬೇಕು? ಆತ್ಮಿಕವಾಗಿ. ಈಗ ಮಾರ್ಕೆಟಿಗೆ ಹೋಗ್ಬಿಟ್ಟು ಲಿಪ್ಸ್ಟಿಕ್ ಖರೀದಿ ಮಾಡ್ಬೇಕಾ? ಇಲ್ಲ. ನಮ್ಮನೆ ಬಾಗಿಲಿಗೆ ಬಂದ್ಬಿಟ್ಟು ಈಶ್ವರ ಜ್ಞಾನ ಕೊಡ್ತಿದಾರಲ್ಲ, ಅದನ್ನ ಏನ್ ಮಾಡಿ ಧರಿಸ್ಕೊಳ್ಳಿ. ಆವಾಗ ನಿಮ್ಮ ಮುಖದಲ್ಲಿ ಏನ್ ಬರ್ತದಂತೆ? ಸದಾ ಮುಗುಳುನಗೆ ಇರ್ತದೆ. ಓಕೆ, ಸದಾ ಇಲ್ಲ, ಅವಾಗ ಮುಗುಳುನಗೆ ಇದೆ ಅಂತಂದ್ರೆ ಏನರ್ಥ? ಬಾಬಾ ಮಗು ಆಗಿಲ್ಲ. ಬಾಬಾ ಮಗು ಆಗಿದ್ದೀವಿ, ಕ್ಲೀನ್ ಆಗಿಲ್ಲ. ಗಲೀಜ್ ಆದಾಗ ಮುಗುಳುನಗೆ ಹೊಟ್ಟೋಗ್ಬಿಡ್ತದೆ. ಕ್ಲೀನ್ ಆಗಿದಾಗ ಮುಗುಳುನಗೆ ಏನಾಗ್ತದೆ? ಇಷ್ಟ ಅಗಲ 1 ಕಿಲೋಮೀಟರ್ ಅಗಲ ಆಗಿಬಿಡ್ತದೆ. ಖುಷಿ ಆದಾಗ, ಬೇಜಾರಾದಾಗ
ಮುಖ ಏನಾಗ್ಬಿಡ್ತದೆ, ಬಾಡೋಗ್ಬಿಡ್ತದೆ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಾಗ್ಯ ಎಷ್ಟು ಜಾಸ್ತಿ ಆಗತ್ತೋ ಆ ನಿಮ್ಮ ಮುಖದಲ್ಲಿ ಸೂಕ್ಷ್ಮವಾಗಿರುವಂತ ಸದಾ ಕಾಲದಲ್ಲಿ ಮುಗುಳುನಗೆ ಇರ್ತದೆ. ಇರ್ಬೇಕು. Okay, ಮುಂದೆ ಆತ್ಮ ಆಯ್ತು, ಮುಖ ಆಯ್ತು, ತುಟಿ ಆಯ್ತು, ಮುಂದೆ ಮೌನವಾಗಿರೋದು. ಕಣ್ಣು ಶಾರೀರಿಕವಾಗಿ ಹೇಳಿ, ಮುಂದೆ ಯಾವ ಪಾರ್ಟ್ ಬರ್ತದೆ? ಇಲ್ಲ ಆಯ್ತು, ಹಣೆ ಆಯ್ತು, ಮುಖ ಆಯ್ತು, ತುಟಿ ಆಯ್ತು, ಮುಂದೆ ಯಾವ್ದು ಬರ್ತದೆ ಪಾರ್ಟ್? ಕಣ್ಣು ಮುಂದೆ ಬಾಬಾ ಹೇಳ್ತಾರೆ ಹಾರ್ಟ್. ಮುಂದೆ ಯಾವ್ದು ಬರ್ತದೆ? ಮೇಲಿಂದ ಕೆಳಗಡೆ ಬನ್ನಿ, ಅದಾದ್ಮೇಲೆ ಯಾವ್ದು ಬರ್ತದೆ? ಆರ್ತಿಯ हृदय शरीर दिल में दिलाराम बाप के लवलीन की रेखा चमक रही है. ಹೃದಯದಲ್ಲಿ ಯಾರಿದಾರಂತೆ? ಬಾಬಾ. ಬಾಬಾ ಇದಾರೋ, ಪತಿ ಇದಾರೋ, ಮಕ್ಳಿದಾರೋ, ಮೊಮ್ಮಕ್ಳಿದಾರೋ, ಆಸ್ತಿ ಪಾಸ್ತಿ ಇದೆಯೋ, ಬಂಗಾರ ಇದೆಯೋ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ. ಚೆಕ್ ಮಾಡು. ಯಾರ ಜೊತೆಗೆ ಮಿಲನ ಮಾಡ್ತಾ ಇದ್ದೀರಾ, ಯಾರ ಜೊತೆಗೆ ಲವ್ ಇದೆ, ಯಾರ ಜೊತೆಗೆ ಆ ಪ್ರೀತಿಯಲ್ಲಿ ಮುಳುಗ್ ಹೋಗಿದ್ದೀರಾ, ಲವ್ಲೀನ್ ಆಗಿದ್ದೀರಾ ಅಂತ ಏನ್ ಮಾಡ್ಕೊಳ್ಬೇಕಂತೆ? ಚೆಕ್ ಮಾಡ್ತಾರೆ. ಚೆಕ್ ಮಾಡಬೇಕು. ಫಸ್ಟ್ ಹೃದಯದಲ್ಲಿ ಯಾರನ್ನ ಇಟ್ಕೊಂಡಿದ್ದೀರಿ? ಹೃದಯ ರಾಮನ. ಹೃದಯ ರಾಮ ಶಿವಬಾಬಾನನ್ನ. ಓಕೆ, ಆ ರೀತಿ ಹೃದಯ ರಾಮ ತಂದೆಯನ್ನ ಇಟ್ಕೊಂಡು ಲವ್ಲೀನ, ಹೇಗೆ ಒಂದು ಮಗುವನ್ನ ಮಡಿಲಲ್ಲಿ ಇಟ್ಕೊಂಡ್ರೆ ಅಮ್ಮ ಏನ್ ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಏನ್ ಮಾಡಿರ್ತಾರೆ, ಆ ಒಂದು ಆಲಿಂಗನದ ಸುಖವನ್ನ ಅನುಭವ ಮಾಡ್ತಾಳಲ್ಲ, ಹಾಗೆಯೇ ಬಾಬಾನ ಜೊತೆಗೆ ಏನ್ ಮಾಡ್ಬೇಕಂತ ನೀವು? ಲೀನ. ಮಿಲನದ ಸುಖವನ್ನ ಆರಾಮಾಗಿ ಮೌನವಾಗಿ ಖುಷಿಯಿಂದ ಏನ್ ಮಾಡ್ಬೇಕಂತೆ? ಅನುಭವ ಮಾಡಬೇಕೇ ಹೊರತು ಆ ಹಾರ್ಟಿನ ಮೇಲೆ ಒಳ್ಳೊಳ್ಳೆ ವಜ್ರದ ನೆಕ್ಲೆಸ್ ಹಾಕೊಳ್ಬೇಕು ಹೇಳುವಂಥದ್ದು ಇರಬಾರ್ದು. ಅರ್ಥ ಆಯ್ತಾ? ಇಲ್ಲಿ ತಿಲಕ ಇಟ್ಕೊಳ್ಬೇಕು ಅಂತ ಬರಬಾರ್ದಂತೆ, ಅಲ್ಲಿ ಶಿವಬಾಬಾ ಇರ್ಬೇಕು. ಓಕೆ, ಬಾಯಲ್ಲಿ ಏನ್ ಮಾಡ್ತೀವಿ, ಕೆಲವೊಂದ್ಸಲ ದುರ್ವಾಸನೆ ಬರ್ತದೆ ಅಂತ ಬಿಟ್ಟು ಏನ್ ಮಾಡ್ತಾರೆ, ಸ್ಪ್ರೇ ಎಲ್ಲ ಮಾಡ್ಕೊಳ್ತೀವಲ್ಲ, ಅದಿರಬಾರ್ದಂತೆ. ಬಾಬನಿಂದ ಶಕ್ತಿ ತುಂಬಿಕೊಳ್ಬೇಕು. ಇಲ್ಲಿ ಲಿಪ್ಸ್ಟಿಕ್ ಹಚ್ಕೊಳ್ಳೋವಂಗಿಲ್ಲ, ಏನ್ ಮಾಡ್ಬೇಕು, ಮುಗುಳು ನಗು ಇರ್ಬೇಕು, ನೆಕ್ಲೆಸ್ ಇರುವಂಗಿಲ್ಲ. ಯಾರಿರ್ಬೇಕು? ಬಾಬಾ ಇರ್ಬೇಕು. ಸರಿ, ಮುಂದೇನ್ ಮಾಡ್ತಾರಂತೆ ಮಕ್ಕಳು? ಕೇಳೋಣ ನಾಗರತಕ್ಕ ಒಕ್ಕಾರೆ, ಮುಂದೇನ್ ಶೃಂಗಾರ ಮಾಡ್ಕೊಳ್ತೀರಿ? ಸ್ವಲ್ಪ ಶ್ರೀಮಂತಿಗೆ ಜಾಸ್ತಿ ಆದ್ರೆ ವಸ್ತ್ರಗಳನ್ನ ಅಂದ್ರೆ ರೇಷ್ಮೆ ಸೀರೆ ಹಾಕೋತೀವಿ. ಸರಿ, ಮತ್ ಮುಂದೆ ಕಿವಿಗಾಯ್ತು, ಮೂಗಿಗಾಯ್ತು, ಸ್ವಲ್ಪ ಸೆಂಟ್ ಸ್ಪ್ರೇ ಮಾಡ್ಕೊತೀವಿ. ಹಾ, ಅದಾದ್ಮೇಲೆ ಕೈಗೆ ಬಳೆ ಹಾಕೊಳ್ತಾರಂತ, ಕೈಗೆ ಬಾಜು ಬಂದ ಹಾಕೊಳ್ತಾರಂತ. ಬಾಜು ಬಂದ ಗೊತ್ತಾಯ್ತಾ? ಅದು ತೋಳ್ಗೆ ಕಟ್ಕೊಂಡು. ಹಾ, ಈ ಕಡೆಗೆ ಈ ಕಡೆ ಹಾಕೊಳ್ತಾರ, ಮದ್ವೆಗೆಲ್ಲ ಹಾಕೊಳ್ತಾರ ನಮ್ ಕಡೆ. ಹೆಣ್ಣು ಮಕ್ಳು ಮಾತ್ರ, ಗಂಡು ಮಕ್ಳು ಹಾಕೊಳ್ಳೋದು. ಅದಕ್ಕೆ ಬರ್ತಾರ. ಅದರ ಬದಲು ನೀವಿಲ್ಲ ಏನ್ ಹಾಕೊಳ್ಬೇಕಂತೆ? हाथों में सर्व खजानों की श्रेष्ठता की रेखा चमक रही है. ಕೈಗಳಲ್ಲಿ ಏನು ಹೊಳಿತಾ ಇದೆ ಅಂತೆ, ಎಲ್ಲ ಖಜಾನೆಗಳೇನಾಗ್ಬಿಡ್ತವೆ ಇವ್ರ ಹತ್ರ, ತುಂಬಿಬಿಟ್ಟಿದೆ ಅಂತೆ. ಓಕೆ, ತುಂಬಿದಾಗ ಕೈಯಿಂದ ನೀವೇನ್ ಮಾಡ್ತೀರಿ? ಖಜಾನೆಗಳು ನಿಮ್ಮ ಹತ್ರ ತುಂಬಾ ಇದ್ದಾಗ ಏನ್ ಮಾಡ್ತೀರಿ? ಬೇರೆಯವ್ರಿಗೆ ಕೊಡ್ತೀವಿ. ಬೇರೆಯವ್ರಿಗೂ ಕೊಡ್ತೀವಿ. ಹೌದು. ಎಷ್ಟು ನಿಮ್ಮ ಹತ್ರ ಹೆಚ್ಚಿಗೆ ಆಗ್ತಾ ಹೋಗ್ತದೆ ಶ್ರೇಷ್ಠತೆಯ ಖಜಾನೆ. ಯಾವುದು ಶ್ರೇಷ್ಠ? ಆತ್ಮ ಪರಮಾತ್ಮನಲ್ಲಿ ಇರುವಂತ ಗುಣಲಕ್ಷಣಗಳು, ಆಸ್ತಿಗಳು, ಸಪ್ತ ಗುಣಗಳು ಏನು ನಿಮ್ಮ ತಿದವೋ ಅದು ಮಾತ್ರ ಶ್ರೇಷ್ಠ. ಅದು ಬಿಟ್ಟು ಪ್ರಪಂಚದಲ್ಲಿ ಏನಿದೆ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ಕನಿಷ್ಠ ಆಗ್ತಾ ಇದೆ ತಾನೇ ರಾವಣನ ಕಾರಣದಿಂದ, ಹೌದು. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಶ್ರೇಷ್ಠ ಖಜಾನೆಗಳ ಮೂಲಕ ನೀವೇನ್ ಮಾಡ್ತಿದ್ದೀರಿ? ಬೇರೆಯವರಿಗೆ ದಾನವನ್ನ ಮಾಡ್ತಾ ಇದ್ದೀರಾ. ಓಕೆ, ನಾನು ಹೀಗೆ ಮಾಡೋ ಬದಲು ಹಿಂಗಿದ್ರೆ ಏನರ್ಥ? ಬೇಡ. ಅವಾಗ ನಿಮ್ಮ ಹತ್ರ ಭಾಗ್ಯ ಇದೆ ಅಂತನೋ ಇಲ್ಲ ಅಂತನೋ? ಇಲ್ಲ ಇಲ್ಲ. ನೀವು ಭಾಗ್ಯಶಾಲಿಗಳು ದೌರ್ಭಾಗ್ಯಶಾಲಿಗಳು? ದೌರ್ಭಾಗ್ಯ. ಆ ಹಿಂಗಿದ್ರೆ ದೌರ್ಭಾಗ್ಯ. ಈಗ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮಪ್ಪನ ಎದುರುಗಡೆ ಹೋದಾಗ ನೀವು ಹಿಂಗಿದಿರೋ ಹಿಂಗಿದಿರೋ, ದೇವತೆಗಳು ಹಿಂಗಿರ್ತಾರ? ಹಿಂಗೆ ಈಗ ಬಾಬಾ ಶಾಂತಿ ಕೊಡು, ನೆಮ್ಮದಿ ಕೊಡು, ಕೋರ್ಟ್ಗೆ ಸರಿ ಮಾಡು, ನನ್ನ ಮನೆ ಒಳ್ಳೆ ಬುದ್ಧಿ ಕೊಡು, ನನ್ನ ಮಗನಿಗೆ ಒಳ್ಳೆ ಜಾಬ್ ಕೊಡು, ಇದ್ಯಾ? ಆವಾಗ ನೀವು ಭಾಗ್ಯವಂತರೋ ಅಲ್ಲ, ದೌರ್ಭಾಗ್ಯವಂತರೋ?
ಬೇಡವಾದದ್ದು. ಪರಮಾತ್ಮನ ಹತ್ರ ಆಗ್ಲಿ, ಪಂಚತತ್ವಗಳ ಹತ್ರ ಆಗ್ಲಿ, ಮನುಷ್ಯಾತ್ಮರ ಹತ್ರ ಆಗ್ಲಿ, ಯಾರ ಹತ್ರ ಹೋಗ್ಬಿಟ್ಟು ಬೇಡಬಾರ್ದು. ದುಡ್ಡು ಕೊಡು, ಆಸ್ತಿ ಕೊಡು ಅಂತ ಬಿಟ್ಟು ಬೇಡಿದ್ದಿದ್ರೆ ಯಾರ ಹತ್ರ ಆಗ್ಲಿ, ತವ್ರ ಮನೇಲಾಗ್ಲಿ, ಪತಿ ಹತ್ರ ಆಗ್ಲಿ, ಮಗನ ಹತ್ರ ಆಗ್ಲಿ, ಯಾರ ಹತ್ರ ಕೂಡ ಏನ್ ಮಾಡ್ಬಾರ್ದು? ಬೇಡಬಾರ್ದು. ಬೇಡಬಾರದು. ಬೇಡುವವನು ಭಿಕ್ಷುಕ. ನೀವು ಭಿಕ್ಷುಕರಾ? ಹ್ಮ್. ಅಲ್ಲ. ಭಿಕ್ಷುಕರಿಗೆ ನೀವು ದಾನ ಮಾಡುವಂತವ್ರು. ನೀವೇ ಭಿಕ್ಷುಕರಾಗ್ಬಿಟ್ರೆ ಹ್ಮ್. ಅಲ್ವಾ? ಅದಕ್ಕಾಗಿ ಬಾಬಾ ಕೇಳ್ತಾರೆ, ನಿಮ್ಮ ಯೋಜನೆಯನ್ನ ಸಂಕಲ್ಪವನ್ನ ಚೆಕ್ ಮಾಡ್ಕೊಳ್ಳಿ. ಭಗವಂತನ ಜೊತೆಯಲ್ಲಿ ಇದ್ಬಿಟ್ಟು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ ದಾತಾ ಭಾವನೆ ಬಂದ್ಬಿಟ್ಟು ಖಜಾನೆ ಮಾಡ್ಕೊಂಡಿದ್ದೀರೋ ಅಥವಾ ಬೇಡ್ತಾ ಇದ್ದೀರೋ? ಯಾರಿಗೆ ಸ್ವತಃ ಸಂಪಾದನೆ ಮಾಡ್ಲಿಕ್ಕೆ ಬರೋದಿಲ್ವೋ, ಹೊಟ್ಟೆ ತುಂಬಿಸ್ಲಿಕ್ಕೆ ಆಗೋದಿಲ್ವೋ, ಅವ್ನು ಮನೆ ಮನೆ ಬಾಗ್ಲಿಗೆ ಹೋಗ್ಬಿಟ್ಟು ಕೇಳಿ ಕೊಡ್ತಾನೆ, ಅಮ್ಮ 3 ದಿನದಿಂದ ಊಟ ಇಲ್ಲ, ಊಟ ಕೊಡು ಅಂತ ಏನ್ ಮಾಡ್ತಾನೆ? ಬೇಡ್ತಾರೆ. ಬೇಡ್ತಾನಲ್ವಾ? ಯಾರ ಹತ್ರ ಹಣ ಇದೆ ಅವನೇನ್ ಮಾಡ್ತಾನೆ? ಬೇರೆಯವ್ರಿಗೂ ಕೊಡ್ತಾರೆ. ಜನರಿಗೆ ಊಟ ಕೊಡ್ತಾನೆ. ದೇವಸ್ಥಾನಕ್ಕೆ ದುಡ್ಡವನ್ನ ಕೊಟ್ಬಿಟ್ಟು ಅವನ ಹೆಸರಿನಲ್ಲಿ ಜನರಿಗೆ ಅನ್ನದಾನವನ್ನು ಮಾಡಿಸ್ತಾನೆ. ಹೌದು. ಹಣ್ಣುಗಳು ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ಇದೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಹಣ್ಣುಗಳನ್ನ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಪೇಷಂಟ್ಗಳು ಯಾರ್ದು ತುಂಬಾ ಬಡವರಿದ್ರೆ ಅವರಿಗೆ ಧನ ಸಹಾಯವನ್ನ ಮಾಡ್ತಾರೆ. ಬಟ್ಟೆ ಇಲ್ದಿರೋ ಬಟ್ಟೆ ಕೊಡ್ತಾರೆ ಅಲ್ವಾ? ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ. ಎಲ್ಲ ಈಶ್ವರಿ ಖಜಾನೆಯಿಂದ ತುಂಬ್ಕೊಂಡ್ಬಿಟ್ಟು ಸದಾಕಾಲ ಕೊಡುವಂತ ಭಾವ, ಕೊಡುವಂತ ಸ್ಮೃತಿ, ಕೊಡುವಂತ ಸ್ಥಿತಿ, ಕೊಡುವಂತ ಸ್ವರೂಪ, ಆ ಮೂಲಕ ಭಾಗ್ಯ ಹೆಚ್ಚಿಗೆ ಮಾಡ್ತಾ ಇರುವಂತ ಅನುಭವ ದಿನದಿಂದ ದಿನಕ್ಕೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆಯಾ? ಬಾಬನ ಹತ್ರ ಬರುವಾಗ ಹೆಂಗ್ ಬಂದಿದ್ರಿ? ಬೇಡವರ ತರ. ಬೇಡುವರಾಗಿ ಭಕ್ತರಾಗಿ ಬಂದಿದ್ರಲ್ಲ. ಬಾಬಾ ಏನ್ ಮಾಡಿದ್ರು? ನಿಮ್ಮನ್ನ ಕೊಡುವವರಾಗಿ ಮಾಡೋರಿಗೆ. ಬ್ರಾಹ್ಮಣರನ್ನಾಗಿ ಮಾಡಿ, ಮೂರ್ತಿಯನ್ನಾಗಿ ಮಾಡಿ. ಇವಾಗ ಏನ್ ಮಾಡಿದ್ದಾರೆ? ಕೊಡುವಂತವನ್ನಾಗಿ ಮಾಡಿ. ಬಾಬ್ ಸಮಾನ್ ಮಾಡಿದ್ದಾರೆ. ಹಾಗಿದ್ರೆ ನಿಮ್ಮ ಹತ್ರ ಅಷ್ಟು ಸ್ಟಾಕ್ ಜಮಾ ಇದೆಯಾ? ಆಗಿದೆಯಾ ಅಂತ. ನೀವು ನಿಮ್ಮ ವೈಯಕ್ತಿಕವಾಗಿ ಬೇಡೋದಕ್ಕಿಂತ ನೀವೇನ್ ಮಾಡ್ಬೇಕು? ಎಲ್ಲರಿಗೂ ಕೂಡ ಕೊಡುವಂತವರಾಗ್ಬೇಕು. ಆದ್ಮೇಲೆ ಬರ್ತ್ಡೇ ದಿನ, ಎಂಗೇಜ್ಮೆಂಟ್ ದಿನ, ಮದ್ವೆ ದಿನ ನಾವೇನ್ ಮಾಡ್ತೀವಿ ಅಂದ್ರೆ ಅಡಿಗೆ ಸ್ವತಃ ಮಾಡಿ ಅಥವಾ ಅಡಿಗೆ ಭಟ್ರ ಹತ್ರ ಅಡಿಗೆಯನ್ನ ಮಾಡಿ ಸಾವಿರಾರು ಜನರಿಗೆ, ನೆಂಟರಿಷ್ಟರಿಗೆ, ಸ್ನೇಹಿತರಿಗೆ, ಪರಿಚಯದವರಿಗೆ, ಸಂಬಂಧಿಕರಿಗೆ ಏನ್ ಕೊಡ್ತೀವಿ? ಊಟ. ಊಟ ಮತ್ತು ಉಡುಗೊರೆ ಕೊಡ್ತೀವಿ ಅಲ್ವಾ? ಈಗ ಏನ್ ಮಾಡ್ಬೇಕು? ಭಗವಂತನ ಸಪ್ತಗುಣಗಳನ್ನ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಮಯ, ಪ್ರತಿ ಸ್ಥಳದಲ್ಲಿ ಏನ್ ಮಾಡ್ಬೇಕು? ಕೊಡಲಿಕ್ಕೆ ಭಗವಂತ. ನಿಮಿತ್ತರಾಗ್ಬೇಕು. ನೋಡಿ, ದೇವಸ್ಥಾನಗಳಲ್ಲಿ ಕೆಲವೊಂದು ದೇವಸ್ಥಾನ, ಈಗ ನಮ್ಮ ಊರಿನಲ್ಲಿ ಮಾರಿಕಾಂಬಾ ದೇವಸ್ಥಾನ ಇದೆ, ಸರಿನಾ? ಪ್ರತಿದಿನ ಮಧ್ಯಾಹ್ನ ಏನಿರ್ತದೆ? ಊಟ ಊಟ. ಅಲ್ವಾ? ಉಡುಪಿ, ಸುಬ್ರಹ್ಮಣ್ಯ, ಧರ್ಮಸ್ಥಳ, ಶೃಂಗೇರಿ ಅಲ್ಲಿ 365 ದಿವಸನೂ ಕೂಡ ಬಂದಂತ ಭಕ್ತರಿಗೆ ಏನಿರ್ತದೆ? ಊಟ ಊಟ. ಇರ್ತದೆ. ಹಾಗಾದ್ರೆ ಕಲ್ಯಾಣ ಮಂಟಪದಲ್ಲಿ ಇರ್ತದ? ಇರಲ್ಲ. ಇಲ್ಲ. ಇರಲ್ಲ. ನೋಡಿ, ಭಗವಂತ ಇರುವಂತ ಆ ಸ್ಥಳದಲ್ಲಿ ಪ್ರತಿದಿನ ಹೇಗೆ ಅನ್ನದಾನ ನಡೀತಾ ಇರ್ತದೆ? ಹೌದು. ದೇವನಿರುವಂತ ಸ್ಥಾನ ದೇವಸ್ಥಾನ ತಾನೆ, ಅಲ್ಲಿ ಪ್ರತಿದಿನ ಊಟ ಸಿಗ್ತದೆ. ಅದೇ ಮನುಷ್ಯರು ಮಾಡ್ಕೊಳ್ಳುವಂತ ಮದುವೆಯಲ್ಲಿ ಅಪರೂಪಕ್ಕೆ ಏನಾಗ್ತದೆ? ಊಟ ಸಿಗ್ತದೆ ಊಟ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಿದ್ರೆ, ಮಕ್ಕಳೇ ಚೆಕ್ ಮಾಡ್ಕೊಡಿ. ಯಾವ್ದನ್ನ? ದಾತಾನೋ ಇದ ಬೇಡವರಾಗಿದ್ದೀರಾ ಅಂತ. ಲೇವತಾನೋ? ದೇವತಾನೋ ಲೇವತಾನೋ? ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಮುಂದೆ ತಲೆ ಆಯ್ತು, ಬಾಯಿ ಆಯ್ತು, ಹಾರ್ಟ್ ಆಯ್ತು, ಕೈ ಆಯ್ತು, ಮುಂದೆ ಯಾವ್ದು ಬರ್ತದೆ? ಹೊಟ್ಟೆ. ನಡೆ ನುಡಿ. ನಡೆ ಆಯ್ತು. ಮುಂದೆ ಕಾಲು ಬರ್ತದೆ. ಮುಂದೆ ಯಾವ್ದು ಬಂತು? ಕಾಲು. ಈ ಆದ್ಮೇಲೆ ಕಾಲು ಬಂತು. ಪಾವೋಮಿ ಹರ್ ಕದಂ ಮೇ ಪದಂ ಕಿ ರೇಖಾ ಚಮಕ್ ರಹಿ. ಹೇಳ್ತಾರೆ, ಕಾಲಿಂದ ಏನ್ ಮಾಡ್ತೀವಿ ನಾವು? ಎಡಗಾಲು ಬಲಗಾಲು, ಎಡಗಾಲು ಮುಂದಗಾಲು ಅಂತಂದ್ರೆ ಅಲ್ಲಿ ಹೆಜ್ಜೆ ಏನ್ ಇಡ್ತಿರಲ್ವಾ? ಹಾಗೆ ಸಂಕಲ್ಪ ರೂಪದ ಹೆಜ್ಜೆಯಲ್ಲಿ, ಸಾಧನೆ ರೂಪದ ಹೆಜ್ಜೆಯಲ್ಲಿ, ಪುರುಷಾರ್ಥದ ರೂಪದ ಹೆಜ್ಜೆಯಲ್ಲಿ, ತಪಸ್ಸಿನ ರೂಪದ ಹೆಜ್ಜೆಯಲ್ಲಿ, ಸೇವೆಯ ರೂಪದ ಹೆಜ್ಜೆಯಲ್ಲಿ ಒಂದೊಂದು ಹೆಜ್ಜೆ ಅಂದ್ರೆ ಸಂಕಲ್ಪದ ಹೆಜ್ಜೆಯಲ್ಲಿ ಏನಾಗ್ಬೇಕು? ಪದಮ ಸಂಪಾದನೆ ಆಗ್ಬೇಕು ಅಲ್ವಾ? ಅದೊಂದು ಕಥೆ ಇದೆ, ಎಕ್ಸಾಕ್ಟ್ ಆಗಿ ನೆನಪಿಲ್ಲ ನನಗೆ. ಒಬ್ಬ ವ್ಯಕ್ತಿ ರಾಜನ ಆಸ್ಥಾನಕ್ಕೆ ಬರ್ತಾನೆ. ಬಂದ್ಬಿಟ್ಟು ಕೆಲ್ಸಕ್ಕಂತ ಅವನಿಗೆ ಕರೆದಿರ್ತದೆ. ಅವನಿಗೆ ಕೇಳ್ತಾರೆ, ಎಷ್ಟು ಸಂಬಳ ಬೇಕಪ್ಪ ಅಂತಾರೆ. ಕುಂತ್ರ 1000, ನಿಂತ್ರ 1000 ಅಂತ ಹೇಳಿದ್ ಅಲ್ವಾ? ಕುಂತ್ರ 1000, ನಿಂತ್ರ 1000 ಅಂತ ಹೇಳಿದಂತ. ಒಂದ್ಸಲ ಕುಂತ್ರ 1000, ನಿಂತ್ರೆ 1000.
ಹಾಗೆ ಬಾಬಾ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಒಂದೊಂದು ಸೆಕೆಂಡ್ ಅಲ್ಲಿ ಏನಾಗ್ಬೇಕು? ಪರಮಾತ್ಮ ಸಂಪಾದನೆ. ಯಾವಾಗ ಆಗ್ತದೆ? ಈಗ ಸಂಗಮದಲ್ಲಿ. ಯಾವಾಗ ನಿಮ್ಮ ಮನಸ್ಸು ಬುದ್ಧಿಯನ್ನ ನೀವು ಪರಮಾತ್ಮನಿಗೆ ಕೊಡ್ತೀರೋ, ಪರಮಾತ್ಮ ಅದನ್ನು ಉಪಯೋಗ ಮಾಡ್ತಾರೋ, ವಿಶ್ವಕ್ಕೆಲ್ಲರಿಗೂ ಕೂಡ ಅವನ ಶಕ್ತಿಯನ್ನ ಕೊಡ್ತಾರೋ, ಅವಾಗ ಒಂದು ಸೆಕೆಂಡ್ ಅಲ್ಲಿ ಎಷ್ಟು ಸಂಪಾದನೆ ಆಗ್ತದೆ? ಅಷ್ಟು ಸಂಪಾದನೆ ಜಮಾ ಆಗ್ತಾ ಇರುವಂತ ಅನುಭವ ನಿಮಗೆ ಅಷ್ಟು ಜಮಾ ಆಗ್ತಾ ಇದ್ದಾಗ ನೀವು ಬೇಕು ಅಂತ ಬೊಬ್ಬೆ ಹೊಡಿತಿರೋ ಹೊಡೆಯಲ್ವಾ? ಹೊಡೆಯಲ್ಲ. ಯಾಕೆ? ಯಾಕೆ? ಜಮಾ ಆಗ್ತಿರ್ತದೆ. ಅಷ್ಟು ಇರ್ತದಲ್ವಾ? ಈಗ ನೀವು ಬೇಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಅಳ್ತಾ ಇದ್ದೀರಾ ಅಂತಂದ ಏನರ್ಥ? ಜಮಾ ಆಗಿಲ್ಲ. ಸಂಗಮ ಯುಗದಲ್ಲಿ ವರ್ತಮಾನ ಸಮಯದಲ್ಲಿ ಭಗವಂತ ಹೇಳ್ತಾ ಇರುವಂತ ರೀತಿಯಲ್ಲಿ ನನ್ನ ರಾಜಯೋಗ ಇಲ್ಲ. ಇಲ್ಲ. ಆ ಲೆವೆಲ್ ಅಲ್ಲಿ ನಾನು ಸಾಧನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಏನಾಗಿದೆ, ನನ್ನ ರೇಖೆಗಳು, ನನ್ನ ಸಾಧನಗಳು ಆ ರೀತಿಯಲ್ಲಿ ಹೊಳಿತಾ ಇಲ್ಲ. ಸಮಯದ ಅನುಸಾರ ಬಾಬಾ ಹೇಳಿರುವಂತ ರೀತಿಯಲ್ಲಿ ಹೀಗೆ ಸಂಪಾದನೆ ಮಾಡ್ತಾ ಹೋದರೆ, ಈಗ ನೀವು ಸಂಪಾದನೆ ಮಾಡೋದ್ರ ಕಡೆ ಗಮನ ಕೊಡಬೇಕು, ಇರುವಂತ ಸಂಪಾದನೆ ಅನುಭವಿಸೋದ್ರ ಕಡೆ ಗಮನ ಕೊಡಬೇಕು. ಇರ್ಬೇಕು. ಇವತ್ತಿನ ನ್ಯೂ ಜನರೇಷನ್ ಸೋಮವಾರದಿಂದ ಶುಕ್ರವಾರದವರೆಗೂ ಏನ್ ಮಾಡ್ತಾರೆ? ಕೆಲಸವನ್ನ ಮಾಡ್ತಾರೆ ಅಲ್ವಾ? ಶನಿವಾರ ಭಾನುವಾರ ಏನ್ ಮಾಡ್ತಾರೆ? ರಜೆ. ಏನ್ ಮಾಡ್ತಾರೆ? ರೆಸಾರ್ಟು, ಹೋಟೆಲು, ಅಲ್ಲಿ ಇಲ್ಲಿ ಸುತ್ತ ಅಲ್ವಾ? ದುಡ್ಡು ಖರ್ಚು ಮಾಡ್ತಾರೋ ಸಂಪಾದನೆ ಮಾಡ್ತಾರೋ? ಅವ್ರಿಗೆ ಯಾವ್ದು ಇಷ್ಟ ಆಗ್ತದೆ? ಅವ್ರು ಖರ್ಚು ಮಾಡೋದು. ಶನಿವಾರ ಭಾನುವಾರ ಇಷ್ಟ ಆಗ್ತದೋ, ಸೋಮವಾರದಿಂದ ಶುಕ್ರವಾರ ಇಷ್ಟ ಆಗತ್ತೋ? ಶನಿವಾರ ಭಾನುವಾರ ಇಷ್ಟ ಅಲ್ವಾ? ಅದಕ್ಕೆ ಬಾಬಿಟ್ಟಾರೆ, ಮಕ್ಕಳೇ ಸಂಗಮಯುಗ ಪೂರ್ತಿ ಸಂಪಾದನೆ ಮಾಡ್ತಾನೇ ಇದ್ರೆ ಆ ಸಂಪಾದನೆಯ ಸುಖದ ಅನುಭವ ಮಾಡೋದು ಯಾವಾಗ? ಯಾವಾಗ ಮಾಡೋದು? ಇವಾಗ ಇವಾಗ ನಮ್ಮ ರಾಜ ಮಕ್ಕಳು ಏನ್ ಮಾಡಿದ್ರು ಅಂತಂದ್ರೆ, ಜೀವನ ಪೂರ್ತಿ ಹಣ 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 ಅಂತ ಏನ್ ಮಾಡಿದ್ರು? ಸಂಪಾದನೆ ಮಾಡಿದ್ರು. ಏನ್ ಮಾಡಿದ್ರು? ಹಣ ಸಂಪಾದನೆ ಮಾಡ್ಬಿಟ್ಟು ಮುಂದೆ ದೊಡ್ಡದಾದಂತ ಒಂದು ಮನೆ, ಅದರೊಂದು 10 ಬೀರು ಇದೆ, ಬೀರುನಲ್ಲಿ 1,001 ರೇಷ್ಮೆ ಸೀರೆ ಇದೆ, ಒಂದು 25 kg ಬಂಗಾರ ಇದೆ, 10 ಬಂಗಾರದ ನೆಕ್ಲೆಸ್ ಇದೆ, ಎಲ್ಲ ಇದೆ. ಯಾವ್ದಿಂದ? ಸಂಪಾದ ಬಂದ್ರೆ ತುಂಬಿಸ್ತಾ ಇರೋದು. ಯಾವ್ದಲ್ಲಿ? ಬಿರುವಿನಲ್ಲಿ. ತುಂಬ್ತಾ ಆದ್ಮೇಲೆ ಲಾಸ್ಟ್ ಸಾಯುವಂತ ಸಮಯ, ಹಲ್ಲಿಲ್ಲ, ಕಣ್ಣು ಕಾಣೋದಿಲ್ಲ, ಮುಖ ಎಲ್ಲ ಜೋತು ಬಿದ್ದಿದೆ. ಅವಾಗ ಹೋಗ್ಬಿಟ್ಟು ಬಂಗಾರದ ನೆಕ್ಲೆಸ್ ಹಾಕೊಂಡ್ರೆ, ವಜ್ರ ನೆಕ್ಲೆಸ್ ಹಾಕೊಂಡ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದ? ಮೈ ಪೂರ್ತಿ ಕಾಯಿಲೆಗಳು, ಎದ್ ಕೂತ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವಾಗ ಏನ್ ಮಾಡೋದು? ನೆಕ್ಲೆಸ್ ಹಾಕೊಳ್ಳೋದು. ಯಾವಾಗ ಹಾಕೊಳ್ಬೇಕು? ಚೆನ್ನಾಗಿದ್ದಾಗ. ಅದನ್ನೇ ಬಾಬಾ ಹೇಳ್ತಾ ಇರೋದು, ಮಕ್ಕಳೇ ಸಂಗಮ ಯುಗದ ಪುರುಷಾರ್ಥಕ್ಕಿಂತ ಸಂಗಮ ಯುಗದ ಪ್ರಾರಬ್ಧ ಶ್ರೇಷ್ಠ. ಅದಕ್ಕೆ ನೀವು ಯಾವ್ದು ಕಡೆ ಗಮನ ಕೊಡಬೇಕು? ನಿಮ್ಮ ಪುರುಷಾರ್ಥವನ್ನ, ಸಾಧನೆಯನ್ನ, ತಪಸ್ಸನ್ನ, ಸೇವೆಯನ್ನ ಪರಮಾತ್ಮನಿಗೆ ಒಪ್ಪಿಸಿಬಿಟ್ಟು ಆ ಮೂಲಕ ಬರುವಂತ ಸಂಪಾದನೆಯನ್ನ ನೀವೇನ್ ಮಾಡ್ಬೇಕು? ಅಯ್ಯೋ ಅಣ್ಣವ್ರೆ, ನೀವ್ ಇವಾಗ ಹೇಳ್ತಿದ್ದೀರಾ, ನಾವು ಮೊದ್ಲೇ ಮಾಡ್ತಿದೀವಿ. ಹೌದು, ಏನದು? ಕಸ ಗುಡ್ಸೋ ಕೆಲ್ಸ ಮನೆಯವ್ರದ್ದು, ಪಾತ್ರೆ ತೊಳೆಯೋ ಕೆಲ್ಸ ಮನೆಯವ್ರದ್ದು, ಅಡಿಗೆ ಮಾಡೋದು ಏನೋ ನೋಡಿ. ಈಗ ರಾಜ ಮಗ ಸ್ಪಷ್ಟವಾಗಿ ಹೇಳಿದ್ರು, ಹೌದಾ? ಎಲ್ಲವನ್ನ ಯಾರಿಗ ಸಂಪಾದನೆ ಮನೆಯವ್ರು ಮಾಡೋದು, ಕಸ ಗುಡ್ಸೋದು ಮನೆಯವ್ರು. ನಮ್ ಕೆಲ್ಸ ಏನೋ ಕೂತ್ಕೊಂಡು ಮೊಬೈಲ್ ಆಪರೇಟ್ ಮಾಡ್ತಾ ಹೋಗೋದು, ಟಕ್ 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 ಅಲ್ವಾ? ಹೇಗೆ ಲೌಕಿಕದಲ್ಲಿ ಜನ ಈ ರೀತಿ ಮಾಡ್ತಾ ಇದ್ದಾರೋ, ಹಾಗೆ ಅಲೌಕಿಕದಲ್ಲೂ ಕೂಡ ಎಲ್ಲ ಜವಾಬ್ದಾರಿಯನ್ನ ಪರಮಾತ್ಮನಿಗೆ ಒಪ್ಪಿಸಿಬಿಟ್ಟು ಏನ್ ಮಾಡುವಂಥದ್ದು? ಸಂಗಮ ಯುಗದ ಪದಮ ಸುಖವನ್ನ ಅನುಭವ ಮಾಡುವಂತ ಸಮಯ ಯಾವುದು? ಈಗ. ಆದ್ಮೇಲೆ ಅದನ್ನು ಜಮಾ ಮಾಡಿದ ಖುಷಿ ಇರೋದಿಲ್ಲ, ಅದನ್ನ ಅನುಭವಿಸಿದಾಗ ಏನಾಗ್ತದೆ?
ಖುಷಿ ಖುಷಿ ಆಗ್ತದೆ. ಅದಕ್ಕಾಗಿ ಆ ಒಂದು ಅನುಭವದ ಕಡೆಗೆ ನೀವೇನ್ ಮಾಡ್ಬೇಕು, ಗಮನವನ್ನ ಕೊಡಬೇಕು. ಈ ರೀತಿ ನಿಮ್ಮಲ್ಲಿ ಎಷ್ಟು ಪ್ರಾಪ್ತಿಗಳಾಗ್ತಾ ಹೋಗ್ತಾವೋ ಈ ರೀತಿ ಆತ್ಮದಲ್ಲಿ ದೃಷ್ಟಿಯಲ್ಲಿ ಏನಾಗ್ತದೆ, ಭಗವಂತನ ಶಕ್ತಿನೇ ಕಾಣ್ತಾ ಇರ್ತದೆ. ನಿಮ್ಗೂ ಕೂಡ ಅದೇ ಹೊರಗಡೆ ಹೋಗ್ತಾ ಇರುವಂತ ಏನಾಗ್ತಾ ಹೋಗ್ತದೆ, ಅನುಭವ ಆಗ್ತಾ ಇರ್ತದೆ. ಶರೀರ ಲೈಟ್ ಆಗ್ತಾ ಇರ್ತದೆ ಅಲ್ವಾ. ಹೀಗೆ ಬಾಬಾ ಹೇಳ್ತಾರೆ ಆ ಒಂದು ಭಾಗ್ಯದ ರೇಖೆಗಳು ಏನಾಗ್ತಾ ಇರ್ತವೆ, ಸ್ಪಷ್ಟವಾಗಿ ಕಾಣ್ತಾ ಇರ್ತವೆ ಅಲ್ವಾ. ಅದಕ್ಕಾಗಿ ನಿಮ್ಮ ಜೀವನವನ್ನ, ಈಶ್ವರಿ ಜೀವನವನ್ನ ಚೆಕ್ ಮಾಡ್ಕೊಳ್ಳಿ. ಏನಂತ, ಯಾವ ತರ ಈ ರೀತಿ ನಾನು ಇದ್ದೇನಾ, ಭಾಗ್ಯಶಾಲಿ ಆಗಿದ್ದೀನಾ, ಈ ರೀತಿ ನಾನು ಭಾಗ್ಯಶಾಲಿ ಆಗಿದ್ದೀನಿ, ಚೆಕ್ ಮಾಡ್ಕೊಳ್ಬೇಕಾ ಬಿಡು. ಮಾಡ್ಕೊಬೇಕು. ಪಾರ್ವತಕ್ಕ ಹೇಳ್ತಾ ಇದ್ದೀನಿ ಅಣ್ಣವ್ರೆ. ಮುಂದೆ ಹೇಳ್ತಾ ಇಲ್ಲ, ಏನೋ ಒಂದು ಇದೆ ಇಲ್ಲಿ ಸೀಕ್ರೆಟ್ ಅಂತ, ಮುಂದಿನ ಉತ್ತರ ಹೇಳ್ತಾ ಇಲ್ಲ. ಸಿಕ್ಕಾಕ್ಸ್ತಾರೆ ಇವರು ಅಂತ ಗೊತ್ತಿದೆ, ಇವಾಗ ಅನುಭವ ಇದೆಯಲ್ಲ. ಭಾಗ್ಯವನ್ನೇನ್ ಮಾಡ್ಕೊಳ್ಬೇಕು, ರೂಪಿಸ್ಕೊಳ್ಬೇಕು. ಭಾಗ್ಯವನ್ನ ಚೆಕ್ ಮಾಡ್ಕೊಳ್ಬಾರ್ದು. ಯಾಕೆಂತಂದ್ರೆ ಬೇರೆ ಬಾಬಾ ಹೇಳ್ತಾರೆ, ಮಕ್ಳು ನೀವು ಭಾಗ್ಯಶಾಲಿಗಳಲ್ಲ, ನೀವ್ಯಾರು ಸೌಭಾಗ್ಯಶಾಲಿ. ಸೌಭಾಗ್ಯ ಅಂದ್ರೆ 100 ಮಾತ್ರ. ಪದಮ ಭಾಗ್ಯ. ಪದ್ಮ ಭಾಗ್ಯಶಾಲಿಗಳಾಗ್ಬೇಕು, ಬರೀ ಭಾಗ್ಯಶಾಲಿಗಳಲ್ಲ. ಭಾಗ್ಯಶಾಲಿ ಅಂತಂದ್ರೇನು, ₹1 ಹಾಕ್ಬಿಟ್ಟು ₹1 ತಗೊಂಡ್ರೆ ಭಾಗ್ಯಶಾಲಿ. 1 ಹಾಕ್ಬಿಟ್ಟು 100 ತಗೊಂಡ್ರೆ ಪದಮ ಭಾಗ್ಯ. 1ಕ್ಕೆ 100 ತಗೊಂಡ್ರೆ ಸೌ 100 ಸೌಭಾಗ್ಯಶಾಲಿ. ಓಕೆನಾ. ಪದ್ಮ ಭಾಗ್ಯಶಾಲಿ ಅಂತಂದ್ರೆ ಲೆಕ್ಕ ಇಲ್ಲ. 1 ಕೊಟ್ಬಿಟ್ಟು ಲೆಕ್ಕ ಇಲ್ಲಲ್ಲ, 1 ಎದುರುಗಡೆ 15 0 ಹಾಕದ 1 ಪದಮ. ಬರೀ 1 ಅಲ್ಲ, ಪದಮ ಭಾಗ್ಯಶಾಲಿ, ಲೆಕ್ಕನೇ ಮಾಡುವಂಗಿಲ್ಲ. ಅಷ್ಟೇನಾದ್ರು ಈಗ ಹೇಳಿ, ಲೆಕ್ಕ ಮಾಡ್ತೀರಿ, ಭಾಗ್ಯಶಾಲಿ ಲೆಕ್ಕ ಮಾಡ್ತೀರಿ, ಸೌಭಾಗ್ಯಶಾಲಿ ಲೆಕ್ಕ ಮಾಡ್ತಿರೋ? ಪದಮ ಭಾಗ್ಯಶಾಲಿ. ಅದ ಆಗ್ಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಆ ಒಂದು ಕರ್ಮವನ್ನ, ಆ ಒಂದು ಜವಾಬ್ದಾರಿಯನ್ನ ಯಾರಿಗೆ ಕೊಡ್ಬೇಕು? ಬಾಬಾ ಯಾವಾಗ ತಗೊಳ್ತಾರೆ? ಸಚ್ಚಾ ದಿಲ್ ಪರ್ ಬಾಬಾ ಹೇಳ್ತಾರೆ, ಮಕ್ಕಳೇ ಬಂಗಾರ, ಲಿಪ್ಸ್ಟಿಕ್ಕು ಇದೆಲ್ಲ ಶೋ, ಇದು ನಾಟಕ, ಶುದ್ಧ ಸುಳ್ಳಿತು. ಏನ್ ಹೇಳಿ, ನಿಜ ಹೇಳ ಮತ್ತೆ ವಾಪಸ್ ಅಂದ್ರೆ ಇಷ್ಟೊತ್ತಿನ ಸುಳ್ಳ ಹೇಳಿದ್ದು. ದೊಡ್ಡ ಸಿಟಿಗಳಲ್ಲಿ ಶರೀರದಲ್ಲಿ ಎಂತೆಂತ ಕಾಯಿಲೆಗಳು ಇರ್ತಾವ ಗೊತ್ತಾ? ಗ್ಯಾಸ್ಟ್ರಿಕ್ ಅಂತ, BP ಅಂತ, ಶುಗರ್ ಅಂತ ಇರ್ತದೆ. ಮುಖ ಮಾತ್ರ ಹೆಂಗಿರ್ತದೆ, ನಾವು ಸುಂದರವಾಗಿದ್ದೀವಪ್ಪ, ನಮ್ಗೆ ಏನು ಕಾಯಿಲೆ ಇಲ್ಲ, ನಮ್ಗೆ ಏನು ಸಮಸ್ಯೆ ಇಲ್ಲ, ತೋರ್ಸೋದು ಏನಂತ, ನಾನು ಯಾರೋ ಶ್ರೀಮಂತ. ಕಾಯಿಲೆ ಬಿಡಿ, ಶಾಂತಿ ಸುಖ ಸಂತೋಷ ನೆಮ್ಮದಿ ಅಂತೂ ಅಲ್ಲಿ ಇರೋದಿಲ್ಲ, ಏನು ಇರೋದಿಲ್ಲ. ಇರ್ತದ? ಏನು ತೋರ್ಸ್ಲಿಕ್ಕೆ ಅಯ್ಯೋ ನಂದು ಬಿಲ್ಡಿಂಗ್ ಇದೆಯಪ್ಪ, ಕಾರ್ ಇದೆಯಪ್ಪ, ಇದನ್ನು ಬಾಬಾ ಸತ್ಯವಾಗಿ ತೋರಿಸ್ತಾ ಇದ್ದಾರೆ. ಮಕ್ಕಳೇ, ಇದು ಯಾವುದು ನಿಜವಾದಂತ ಜೀವನ ಅಲ್ಲ. ಆತ್ಮನಿಗೆ ಏನು ಕೊಡ್ತಿರೋ, ಆತ್ಮಿಕವಾಗಿ ಏನು ಸಾಧನೆ ಮಾಡ್ತಿರೋ, ಆತ್ಮಿಕ ಸ್ವಚ್ಛತೆ, ಪವಿತ್ರತೆ, ಅದೇ ರಿಯಲ್ ಲೈಫ್, ನಿಜವಾದ ಜೀವನ. ಅದನ್ನ ಕಲಿಸಲಿಕ್ಕೆ ನಾನು ಇವಾಗ ಬಂದಿದ್ದೇನೆ. ನೀವೆಲ್ಲಿ ತಪ್ಪಿದ್ದೀರಾ ಅಂತ ಹೇಳ್ತಾ ಇದ್ದೇನೆ. ಎಷ್ಟು ನಿಮ್ಮಲ್ಲಿ ಭಾಗ್ಯ ಬರ್ತಾ ಹೋಗ್ತದೋ, ಇಷ್ಟು ನಿಮ್ಮಲ್ಲಿ ಕೆಲವೊಂದು ಉದಾಹರಣೆಯ ರೂಪದಲ್ಲಿ ಸಿಂಪ್ಟಮ್ಸ್ ಗಳನ್ನ, ಗುರುತುಗಳನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಚೆಕ್ ಮಾಡ್ಕೊಳ್ಳಿ, ಈ ರೀತಿ ಗುರುತುಗಳು ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾವ. ಓಕೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.